ಇವತ್ತಿನ ಚರ್ಚೆ ವಿಷಯ ನಾವು ತೆಗೆದುಕೊಂಡಿರುವಂಥದ್ದು ಸಿದ್ದು ನಾಟ್ ಔಟ್ ಪ್ರಶ್ನೆ ಚಿಹ್ನೆ ಜೊತೆಗೆ. ಯಾಕಂದ್ರೆ ಇನ್ನೂ ನಮಗೆ ಕ್ಲಾರಿಟಿ ಇಲ್ಲ ಯಾವ ರೀತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಹೈಕಮಾಂಡ್ ನಡೆಸ್ಕೊಳ್ಳುತ್ತೆ, ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಪಕ್ಷದಲ್ಲಿ ಏನಾಗಿರುತ್ತೆ, ಮತ್ತೆ ಅವರ ಒಂದು ಪಾತ್ರ ಪ್ರಭಾವದಿಂದ ಸರ್ಕಾರ ಯಾವ ರೀತಿ ಅದಕ್ಕೆ ಸ್ಪಂದಿಸುತ್ತೆ ಅಥವಾ ಪ್ರತಿಕ್ರಿಯೆ ನೀಡುತ್ತೆ ಅಂತ ನಾವು ಕಾದು ನೋಡಬೇಕಿದೆ. ಈಗಾಗಲೇ ಇದೇ ವರ್ಷದ ಒಂದು ತಿಂಗಳ ಹಿಂದೆ ಹೆಚ್ಚು ಕಮ್ಮಿ ಅವರು ಮಂಡ್ಯದಲ್ಲಿ ಮಾತನಾಡಬೇಕಾದ್ರೆ ಏನಂದ್ರು, ನಿನ್ನೆಯ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಮಾತನಾಡಬೇಕಾದ್ರೆ ಅಲ್ಲಿ ಏನಂದ್ರು. ಇದು ಕೇವಲ ಮಾಜಿ ಮುಖ್ಯಮಂತ್ರಿಗಳ ಮಾತನಾಡುವಂಥ ಒಂದು ಧಾಟಿಯ ಒಂದು ಶೈಲಿ ಅಂತ ನಾವು ಇಡ್ಲಿಕ್ಕೆ ಆಗೋದಿಲ್ಲ ಇದು. ಯಾಕಂದ್ರೆ ಅವ್ರು ಹೇಳ್ತಿರೋದ್ರ ಹಿಂದೆ ಒಂದು ಸ್ಟೋರಿ ಇದೆ. ಅದನ್ನ ಈ ಚರ್ಚೆ ಅವಧಿಯಲ್ಲಿ ನಿಮ್ಮ ಮುಂದೆ ತರೋ ಪ್ರಯತ್ನವನ್ನ ಮಾಡ್ತೀನಿ. ಇನ್ನು ಮುಂದುವರಿಯೋದಕ್ಕೂ ಮುಂಚೆ ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೊಟ್ಟಂತ ಹೇಳಿಕೆಗಳು ಪ್ಲೀಸ್. ಆ ಸಂದರ್ಭದಲ್ಲಿ ಕೂಡ ಅವರು ಹೇಳಿ ನಾನು ಈಗಲೂ ಎಂ.ಎಲ್.ಎ ಆಗಿದ್ದೀನಿ. 10 ವರ್ಷ ಮುಂದಕ್ಕೂ 10 ವರ್ಷ ಇನ್ನು ಮತ್ತೆ 2028ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. 28ಕ್ಕೆ ಆಗುದು ಸರ್, ತಾವು ಮುಖ್ಯಮಂತ್ರಿ ಬಂದು ಉತ್ತರ ಕರ್ನಾಟಕ ಮಾಡ್ತಾ ಇದ್ದಾರೆ ನೋಡೋಣ. ಒಂದು ಯೋಚನೆ ಮಾಡಬೇಕು ನೀವು. ಒಂದು ಒಳ ಮೀಸಲಾತಿ ಹೋರಾಟ ಮುಂದುವರಿಬೇಕು. ಮತ್ತೆ ಯಾವುದೇ ಕಾರಣಕ್ಕೆ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ ಅನ್ನೋದು ಹೋರಾಟ ಮಾಡಿ, ಆದರೆ ಗುರಿ ತಲುಪುವವರೆಗೂ ಹೋರಾಟ ಮಾಡಬೇಕು. ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಸ್ಪೃಶ್ಯರು ಅಸ್ಪೃಶ್ಯರು ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ಬೇಕು. ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದೇ ನಮ್ಮ ಉದ್ದೇಶ. ಬಹಳ ಬೆಂಕಿ ಹಚ್ಚಿಸ್ತಕ್ಕಂಥ ಕೆಲಸ ಮಾಡ್ಬಿಡ್ತಾರೆ, ಹುಷಾರಾಗಿರ್ಬೇಕು. ಅದರಿಂದ ನಿಮ್ಮ ಈ ವಿಚಾರ ಸಂಕಿರಣದಲ್ಲಿ ಏನ್ ಬರ್ತದೆ ಇವತ್ತು ಸಾಯಂಕಾಲದವರೆಗೂ ನಡೀತದ. ನಾನೀಗ ಹೋಗಿ ದಯಮಾಡಿ ನನಗೆ 28ಕ್ಕೆ ಆಗುದು ಸರ್, ತಾವು ಮುಖ್ಯಮಂತ್ರಿ ಬಂದು ಉತ್ತರ ಕರ್ನಾಟಕ ಮಾಡ್ತಾ ಇದ್ದಾರೆ ನೋಡೋಣ. ಅಂದ್ರೆ ಇದನ್ನ ನಾವು ಕೇವಲ ಮಾಜಿ ಮುಖ್ಯಮಂತ್ರಿಗಳು ಅವ್ರದ್ದೊಂದು ವಿಭಿನ್ನವಾದ ಶೈಲಿ ಇದೆ ಮಾತಿನಲ್ಲಿ, ಬಾಡಿ ಲ್ಯಾಂಗ್ವೇಜ್ ಆಗಲಿ ಅವರ ಲ್ಯಾಂಗ್ವೇಜ್ ಆಗಲಿ ಅವ್ರದ್ದೊಂದು ವಿಭಿನ್ನವಾದ ಶೈಲಿ ಇದೆ. ಅದರಲ್ಲಿ ಕೆಲವೊಮ್ಮೆ ಉಡಾಫೆ ಉತ್ತರ ಅಂತಾನು ಅನ್ನಿಸ್ಬೋದು, ಆದ್ರೆ ಇದು ಹಾಗಿರ್ಲಿಲ್ಲ. ಬಹಳ ಒಂದು ಸೆಕೆಂಡ್ ಪಾಸ್ ಕೂಡ ತಗೋತಾರೆ. ಅಲ್ಲಿದ್ದಂಥ ಅಭಿಮಾನಿ ಒಬ್ರು ಅವ್ರ ಬೆಂಬಲಿಗರೊಬ್ರು ಕೇಳೋ ಪ್ರಶ್ನೆಗೆ ಅವರು 1 ನಿಮಿಷ ಪಾಸ್ ತಗೊಂಡು ಅದಾದ್ಮೇಲೆ ಉತ್ತರ ಕೊಡ್ತಾರೆ, ನೋಡೋಣ ಅಂತ. ಹಾಗಾಗಿ ಒಂದು ಹೊಸ ಚರ್ಚೆಯನ್ನ ಇದು ಹುಟ್ಟಾಕ್ತಾ ಈ ಚರ್ಚೆಯ ವಿಸ್ತಾರವನ್ನ ನಿರ್ಧರಿಸುವಂತ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಇಲ್ಲಿವರೆಗೂ ನಿಗೂಢ ಮೌನ ವಹಿಸಿರುವ ಸಿದ್ದರಾಮಯ್ಯನವರು ಹೇಳಿಕೆಯ ಮೂಲಕ ಹೈಕಮಾಂಡಿಗೆ ಕೊಟ್ಟಿರುವಂತ ಸಂದೇಶ ಏನು, ಹೈಕಮಾಂಡ್ ಅವ್ರ ಮೇಲೆ ಅಸಮಾಧಾನ ಇದೆ ಸಿದ್ದರಾಮಯ್ಯನವ್ರಿಗೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳಿದೆ. ಅದನ್ನು ಕೂಡ ಈ ಚರ್ಚೆ ಅವಧಿಯಲ್ಲಿ ನಾವು ಮಾಡ್ತೀವಿ. ಇನ್ನ ಬಿಜೆಪಿ ಮತ್ತು ಕಾಂಗ್ರೆಸ್ ಬಿಜೆಪಿ ಮತ್ತು ಕಾಂಗ್ರೆಸ್ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯನವರ ವಿಷಯದಲ್ಲಿ ಎದುರಿಸ್ತಿರುವಂತ ಸಮಸ್ಯೆಯಲ್ಲಿ ಸಾಮ್ಯತೆ ಇದೆಯಾ ಅಂತ. ಇವ್ರನ್ನ ಬಿಟ್ಟು ರಾಜಕಾರಣ ಮಾಡಂಗಿಲ್ಲ ಕರ್ನಾಟಕದಲ್ಲಿ. ಹಂಗಂದ್ಬಿಟ್ಟು ಇವ್ರನ್ನ ಸೇರಿಸ್ಕೊಂಡು ಕೇಂದ್ರ ಬಿಂದು ಮಾಡಿದ್ರೆ ಭವಿಷ್ಯ ದೃಷ್ಟಿಯಿಂದ ಅದು ಒಳ್ಳೇದಲ್ಲ. ಇವ್ರನ್ನ ಇವತ್ತು ಬಿಟ್ಟು ರಾಜಕಾರಣ ಮಾಡಿದ್ರೆ ವರ್ತಮಾನ ದೃಷ್ಟಿಯಿಂದ ಅದು ಒಳ್ಳೇದಲ್ಲ. ಮಾಡೋದಾದ್ರೂ ಏನಪ್ಪಾ ಅಂತ
ಕಾಂಗ್ರೆಸ್ ಮತ್ತೆ ಬಿಜೆಪಿಯ ರಾಷ್ಟ್ರೀಯ ನಾಯಕತ್ವ ಇಬ್ಬರಿಗೂ ತಲೆ ಬಿಸಿ ಆಗಿರುವಂತದ್ದು ಈ ರಾಜಕೀಯ ಹಿರಿಯರ ಒಂದು ಸಮಸ್ಯೆ. ಇನ್ನು ಮಾಜಿ ಮುಖ್ಯಮಂತ್ರಿಗಳು ಪ್ರಸ್ತಾಪಿಸಿರುವಂತಹ ವಿಷಯಗಳ ಹಿಂದಿನ ರಾಜಕೀಯ ತಂತ್ರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬಹುದಾ? ನೋಡಿ, ಸಾಮಾಜಿಕ ನ್ಯಾಯ ಅನ್ನೋದು ಸಿದ್ದರಾಮಯ್ಯನವರ ರಾಜಕೀಯದ ಒಂದು ಬುನಾದಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಒಂದು ಅಡಿಪಾಯ ಅದು. ಆ ಸಾಮಾಜಿಕ ನ್ಯಾಯದ ವಿಷಯದಲ್ಲೇನೆ ಮಾತನಾಡ್ತಾ ಬಂದಿದ್ದಾರೆ. ನಿನ್ನೆ ನಡೆದಂತ ಕಾರ್ಯಕ್ರಮ ಕೂಡ ಅದಕ್ಕೆ ಸಂಬಂಧಪಟ್ಟಿದ್ದೆ, ಒಳ ಮೀಸಲಾತಿ ಬಗ್ಗೆನೇ ಚರ್ಚೆ. ಆದ್ರೆ ಸೆಪ್ಟೆಂಬರ್ 6ನೇ ತಾರೀಕು ಅವ್ರು ಮಾಡ್ತಿರುವಂತ ಕಾರ್ಯಕ್ರಮ ಎಂತದ್ದು? ಅಹಿಂದ ಅಲ್ವಲ್ಲ ಅದು. ಅಲ್ಲಿ ಏನ್ ಮಾಡಕ್ ಹೊರಟಿದ್ದಾರೆ, ಅದ್ರ ಮೂಲಕ ಏನ್ ಸಂದೇಶ? ಮಾತಾಡೋಣ. ಸಿದ್ದರಾಮಯ್ಯನವರು ಯಾವುದೇ ಅಮೂಲಾಗ್ರ ಕ್ರಮಕ್ಕೆ ಮುಂದಾಗದಿರೋದಕ್ಕೆ ತಮ್ಮ ಮಗನ ರಾಜಕೀಯ ಭವಿಷ್ಯ ಕಾರಣವಾಗಬಹುದಾ? JDS ನಲ್ಲಿದ್ದಾಗ ಪಕ್ಷದ ನಾಯಕತ್ವದ ನಿರ್ಧಾರ ಸೂಚನೆಯ ವಿರುದ್ಧ ಕೋಲಾರದಲ್ಲಿ ಅಹಿಂದ ಸಮಾವೇಶ ಮಾಡಿಬಿಟ್ರು. ಅವತ್ತು ಪಕ್ಷದಿಂದ ಹೊರಗೆ ಬರುವಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಯಿತು. ಅವತ್ತು ಅವ್ರ ಭವಿಷ್ಯ, ಅವ್ರ ಕೈಯಲ್ಲಿ ಆರೋಗ್ಯ ಇತ್ತು, ಜೊತೆಯಲ್ಲಿ ವಯಸ್ಸಿತ್ತು, ಮಾಡಿದ್ರು. ಇವತ್ತು ಅದೇ ಪರಿಸ್ಥಿತಿ ಇಲ್ಲ. ಇನ್ಫ್ಯಾಕ್ಟ್ ಮಂಡ್ಯದಲ್ಲಿ ತಾವೇ ಮಾತಾಡ್ಬೇಕಾದ್ರೆ ಅವರೇ ಹೇಳ್ಕೊಂಡ್ರಲ್ಲ, ನನಗೆ ವಯಸ್ಸಾಗ್ತಾ ಇದೆ, ಮುಂದಿನ ಚುನಾವಣೆ ಅಷ್ಟೊತ್ತಿಗೆ ನನಗೆ 81, 82 ಆಗಿರುತ್ತೆ, ಅದೇ ಒಂದು ಉತ್ಸಾಹ, ಆ ಒಂದು ಎನರ್ಜಿ ಇವತ್ತು ಇಲ್ಲ ಅನ್ನೋ ಒಂದು ಮಾತನ್ನ ಅವರೇ ಹೇಳ್ಕೋತಾರೆ. ಹಾಗಾಗಿ ಆ ಮಾತು ಹೇಳಿದಂತ ಸಿದ್ದರಾಮಯ್ಯನವರು 1-1.5 ತಿಂಗಳ ಅವಧಿಯಲ್ಲಿ ಈ ಮಾತು ಹೇಳೋದಕ್ಕೆ, ಈ ಬದಲಾವಣೆಗೆ ಕಾರಣ ಏನು, ಈ ಬದಲಾವಣೆಯ ಪರಿಣಾಮ ಏನೇನಾಗ್ಬೋದು ಅಂತ ಚರ್ಚೆ ಮಾಡೋಣ. ನನ್ನ ಜೊತೆ ಕಾಂಗ್ರೆಸ್ ಇಂದ ನಾರಾಯಣ ಸ್ವಾಮಿ ಇದ್ದಾರೆ, ಶಶಿಕಾಂತ್ ಯಡಹಳ್ಳಿ ಅವರು ಇದ್ದಾರೆ. ನಮಸ್ಕಾರ ಯಡಹಳ್ಳಿ ಅವರೇ, ಸ್ವಾಗತ ನಿಮ್ಗೆ. ಫಟಾಫಟ್ ಶ್ರೀನಿವಾಸ್ ಅವರು ಇದ್ದಾರೆ, ಬಿಜೆಪಿಯ ವಕ್ತಾರರು. ನಮಸ್ಕಾರ, ಸ್ವಾಗತ ನಿಮ್ಗೆ. ಇನ್ನ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅವರು ಇದ್ದಾರೆ, ರಾಜಕೀಯ ವಿಶ್ಲೇಷಕರು. ಪ್ರೊಫೆಸರ್ ನಮಸ್ಕಾರ, ಸ್ವಾಗತ ನಿಮ್ಗೆ. ಮತ್ತೆ ಮುತ್ತಳ್ಳಿ ಶಿವಣ್ಣ ಅವರು ಇರ್ತಾರೆ, ಮುತ್ತಣ್ಣ ಶಿವಳ್ಳಿ ಅವರು ಇರ್ತಾರೆ, ಅವರು ಅಹಿಂದ ಮುಖಂಡರು. ಕೆಲವೇ ನಿಮಿಷಗಳಲ್ಲಿ ಅವರು ಕೂಡ ಜಾಯ್ನ್ ಆಗ್ತಾರೆ. ನಾವು ಇಲ್ಲಿ ಪ್ರೊಫೆಸರ್ ಇಂದ ಶುರು ಮಾಡಿದ್ರೆ ಸರಿ ಆಗ್ತದ ಅಂತ. ಪ್ರೊಫೆಸರ್, ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಹೇಗೆ ಒಂದು ಪಾತ್ರ ಪ್ರಭಾವ ಇಟ್ಕೊಂಡಿದ್ದಾರೋ ಅದೇ ರೀತಿ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು. ಸೊ ಈ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಕರ್ನಾಟಕ ಘಟಕ ಅಂತ ಬಂದಾಗ ಈ ನಾಯಕರನ್ನ ಬಿಟ್ಟು ಮಾಡಂಗೂ ಇಲ್ಲ ರಾಜಕಾರಣ, ಸೇರಿಸ್ಕೊಂಡ್ರೆ ಕೇಂದ್ರ ಬಿಂದುನೂ ಮಾಡೋ ಹಾಗಿಲ್ಲ. ಸಮಸ್ಯೆ ಸವಾಲು ಅಂತ ಎರಡೂ ಪಕ್ಷಗಳಿಗೇನಿದೆ ಅದರಲ್ಲೂ ಒಂದು ಸಾಮ್ಯತೆ ಇದೆ ಅಂತ, ಅದನ್ನ ನೀವು ನಿಮ್ಮ ರೀತಿಯಲ್ಲಿ ವಿಶ್ಲೇಷಣೆ ಮಾಡೋದಾದ್ರೆ ಪ್ಲೀಸ್. ನಿಖಿಲ್, ನನಗೆ ಮಧ್ಯದಲ್ಲಿ ಸ್ವಲ್ಪ ಆಡಿಬಲ್ ಇರ್ಲಿಲ್ಲ, ನೀವು ಮೈಕ್ ಬಿಟ್ ಮಾತಾಡಿದ್ರೆ ನಾನು ಕೇಳಲಿಲ್ಲ. ಕುಡ್ ಯು ಪ್ಲೀಸ್ ರಿಪೀಟ್ ದ ಕ್ವಶನ್? ಯಾ ಐ ಜಸ್ಟ್ ಸೆಡ್, ಈಗ ಸಿದ್ದರಾಮಯ್ಯನವರು ಮತ್ತೆ ಯಡಿಯೂರಪ್ಪನವರ ವಿಷಯ ಬಿಜೆಪಿ ಮತ್ತೆ ಕಾಂಗ್ರೆಸ್ಸಿಗೆ ಒಂದು ಸಿಮಿಲರ್ ಸಮಸ್ಯೆಯನ್ನ ತಂದಿಟ್ಟಿದೆ ಅಂತ, ಸಾಮ್ಯತೆ ಇದೆ ಈ ಸಮಸ್ಯೆನಲ್ಲಿ. ಏನಪ್ಪಾ ಅಂದ್ರೆ ಇವ್ರನ್ನ ಬಿಟ್ಟು ರಾಜಕಾರಣ ಮಾಡೋ ಹಾಗಿಲ್ಲ, ಸೇರಿಸ್ಕೊಂಡ್ವಿ ಅಂದ್ಬಿಟ್ಟು ಕೇಂದ್ರ ಬಿಂದುನೂ ಮಾಡೋ ಹಾಗಿಲ್ಲ. ಚಾಲೆಂಜ್. ಟ್ರೂ, ನೀವು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಇಬ್ರು ಒಂದೊಂದು ಐಡಿಯಾಲಜಿಕಲ್ ಸ್ಕೂಲ್ ಇಂದ ಬಂದವರು. ಅವರು ಬಹಳ ಕಮಿಟೆಡ್ ಮತ್ತು ಡೀಪ್ ರೂಟೆಡ್, ಹಾಗೂ ಅವರು ಪ್ಯಾನ್ ಕರ್ನಾಟಕ ಲೀಡರ್ಸ್. ಮತ್ತು ಇಬ್ಬರಿಗೂ ಕೂಡ ತಮ್ಮದೇ ಆದಂತ ಕ್ಯಾರಿಸ್ಮ್ಯಾಟಿಕ್ ಪ್ರೆಸೆನ್ಸ್ ಇದೆ ಮತ್ತು ಪಾಲಿಟಿಕ್ಸ್ ನ ಡೈಜೆಸ್ಟ್ ಮಾಡ್ಕೊಂಡಿದ್ದಾರೆ, ಪಾರ್ಲಿಮೆಂಟರಿ ಪ್ರೊಸೀಜರ್ಸ್ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಹೀಗಿರುವಾಗ ಅವರು ತಮ್ಮ ನಾಯಕತ್ವವನ್ನ ಎಲ್ಲರಿಗೆ ಅಂತ ಹೇಳಿ ತಮ್ಮನ್ನ ತಾವು ಪ್ರೆಸೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರನ್ನ ಯಾವುದೇ ಒಂದು ಗುಂಪಿಗೆ ಸೇರಿಸಿ ನಾವು ನೋಡ್ಲಿಕ್ಕೆ ಆಗಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ಬದಲಾವಣೆಗಳ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಐಡಿಯಾಲಜಿಕಲ್ ಸ್ಕೂಲ್ ಇಂದ ಬಂದವರಾಗ್ಲಿ, ಅಥವಾ ಲೆಫ್ಟ್ ಸೆಂಟ್ರಿಕ್ ಅಥವಾ ಸೆಂಟರ್ ಆಫ್ ದಿ ಲೆಫ್ಟ್ ಇಂದ ಬಂದವರಾಗ್ಲಿ, ಅಥವಾ ಅವರು ಆಲೋಚನೆ ಮಾಡುವಂತ ರೀತಿಗಳಲ್ಲಿ ಎಲ್ಲರನ್ನ ಒಳಗೊಂಡಂತೆ ಆಗ್ಲಿ ಇರುವಂತ ನಾಯಕರುಗಳನ್ನ ನಮ್ಗೆ ಕಾಣ್ತಾ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವರನ್ನ ಪಕ್ಷದ ಒಳಗೆ ತೆಗೆದುಕೊಂಡಾಗ ಅವ್ರನ್ನ ಸೆಂಟರ್ ಫಿಗರ್ ಮಾಡ್ಲಿಕ್ಕೆ ಇವತ್ತು ಪಕ್ಷ ಒಪ್ತಾ ಇಲ್ಲ, ಫಾರ್ ದ ಸಿಂಪಲ್ ರೀಸನ್ ದಟ್ ವಿ ಹ್ಯಾವ್ ಕ್ರಾಸ್ಡ್ ಓವರ್ ದ 21st ಸೆಂಚುರಿ. ಆ 21ನೇ ಶತಮಾನದ ಡಿಮ್ಯಾಂಡ್ಸ್ ಕೆಲವೆಲ್ಲ ಬೇರೆ ಬೇರೆಗಳಿದೆ. ಇವರು ಅದಕ್ಕೆ ಅಕ್ಲಮೆಟೈಸ್ ಆಗುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಇವರ ಪಾಲಿಟಿಕ್ಸ್ ಸ್ವಲ್ಪ ಇವತ್ತಿನ ಜನರ ಪಾಲಿಟಿಕ್ಸ್ ಜೊತೆಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಇವರಿಗೂ ಬೇಸರ ಇದೆ ಆ ವಿಚಾರದಲ್ಲಿ. ಎರಡನೇದಾಗಿ ಇವರನ್ನು ಬಿಟ್ಟು ಪಾಲಿಟಿಕ್ಸ್ ಮಾಡೋಣ ಅಂತ ಹೇಳಿದ್ರೆ ಇವರ ಐಡಿಯಾಲಜಿಕಲ್ ಮೂವಿಂಗ್ಸ್ ಏನಿದೆಯಲ್ಲ, ಆ ಐಡಿಯಾಲಜಿಕಲ್ ಮೂವಿಂಗ್ಸ್ ಇವತ್ತಿಗೂ ಕೂಡ ಕರ್ನಾಟಕ ಆಗ್ಲಿ ಅಥವಾ ಭಾರತದಲ್ಲೇ ಆಗ್ಲಿ ಒಂದು ರೆಲೆವೆನ್ಸ್ ಅನ್ನ ಹೊಂದಿದೆ. ಸೊ ಇವೆರಡರ ಒಂದು ಹಿನ್ನೆಲೆಯಲ್ಲಿ ಇವರಿಬ್ಬರಂತ ನಾಯಕತ್ವಗಳನ್ನು ನಾವು ಅಷ್ಟು ಸುಲಭವಾಗಿ ಬಿಟ್ಟು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ದ ಬೆಸ್ಟ್ ಥಿಂಗ್ ದಟ್ ವಿ ಕ್ಯಾನ್ ಡೂ ಈಸ್
ಪುಟ್ ದೆಮ್ ಆಸ್ ಗುರುಸ್, ಅವ್ರನ್ನ ನಮ್ಮ ಪಕ್ಷದ ಗುರುವಾಗಿ ಗುರುತಿಸ್ಕೊಂಡು ಆ ಪಕ್ಷಗಳು ಅವರಿಂದ ಕಲ್ತಂತ ಲೆಸನ್ಸ್ ಅನ್ನ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ಒಳಗೂಡಿಸ್ಕೋಬೇಕು, ಮೈಗೂಡಿಸ್ಕೋಬೇಕು ಅನ್ನೋದನ್ನ ನೋಡ್ಬೇಕಾಗ್ತದೆ. ಅದನ್ನ ಆ ರೀತಿ ಮಾಡಿದಾಗ ಮಾತ್ರ. ಪ್ರೊಫೆಸರ್ ಬಿಜೆಪಿನಲ್ಲಿ ಬಹಳ ವ್ಯವಸ್ಥಿತವಾಗಿ ಮಾಡಿದ್ರಲ್ಲ, ಅದನ್ನ ಮಾರ್ಗದರ್ಶಕ ಮಂಡಳಿ ಅಂತಾನೆ ಮಾಡ್ಬಿಟ್ರು ಅವರು. ಎಲ್ ಕೆ ಅಡ್ವಾಣಿ ಹೀಗೆ ಹಿರಿಯ ನಾಯಕರು ಮುರಳಿ ಮನೋಹರ್ ಜೋಶಿ. ಲೆಟ್ ಮಿ ಟೆಲ್ ಯು, ಮಾರ್ಗದರ್ಶಕ ಮಂಡಳಿ ವಾಸ್ ಕೆಪ್ಟ್ ಏಲಿಯನೇಟೆಡ್ ಫ್ರಮ್ ದ ಪಾರ್ಟಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಟ್ ಕೈಂಡ್ ಆಫ್ ಮಾರ್ಗದರ್ಶಕ ಮಂಡಳಿ. ನಾವು ದೇವರಾಗಿ ಇವ್ರನ್ನ ಫ್ರೇಮ್ ಹಾಕಿ ಕೂರ್ಸೋದು ಬೇಕಾಗಿಲ್ಲ. ಐ ವಾಂಟ್ ದೆಮ್ ಟು ಬಿ ಪ್ರಾಕ್ಟಿಕಲ್. ಈ ದೇಶದಲ್ಲಿ ಆಗಿರುವಂತ ಟ್ರಾಜಿಡಿನೇ ಅದು. ಯಾರ್ಯಾರಿಗೆ ನಾವು ಫ್ರೇಮ್ ಹಾಕಿ ಕೂರ್ಸಿದೀವಿ ಅವರ ಐಡಿಯಾಸ್ ಅನ್ನು, ನಾವು ಐಡಿಯಾಲಜಿಗಳನ್ನ ಯಾವ್ದು ಫಾಲೋ ಮಾಡಲ್ಲ. ಯಾರು ಪ್ರಾಕ್ಟಿಕಲ್ ಆಗಿ ಸಮಾಜದ ಒಳಗೆ ಬದುಕಿದ್ದಾರೆ ಅವರ ಆಲೋಚನೆಗಳನ್ನ ನಾವು ಇವತ್ತು ನೋಡ್ತೀವಿ. ಅದಕ್ಕೆ ನಾವು ಮೆಕೆವಿಲಿಯನ್ ಪಾಲಿಟಿಕ್ಸ್ ಅಂತ ನಾವು ಕರೆಯೋದು. ಈ ಮೆಕೆವಿಲಿಯನ್ ಪಾಲಿಟಿಕ್ಸ್ ಯಾಕೆ ಇವತ್ತು ಸರ್ವೈವ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇಟ್ ಈಸ್ ಬಿಕಾಸ್ ಇಟ್ ಈಸ್ ವೆರಿ ಕ್ಲೋಸ್ ಟು ದಿ ನೇಚರ್ ಆಫ್ ದ ಪಾಲಿಟಿಕ್ಸ್ ಆಫ್ ದಿಸ್ ಕಂಟ್ರಿ ಆರ್ ಎನಿ ಅದರ್ ಕಂಟ್ರಿ. ರೈಟ್, ಅದು ಚೇಂಜ್ ಆಗ್ಬೇಕಾಗಿದೆ. ಐ ವಿಲ್ ಕಮ್ ಬ್ಯಾಕ್ ಟು ಯು ಪ್ರೊಫೆಸರ್ ನಾರಾಯಣ ಸ್ವಾಮಿ ಅವರೇ. ಸಿದ್ದರಾಮಯ್ಯನವರು ನಾವು ರಿಟೈರ್ಡ್ ಹರ್ಟ್ ಅಲ್ಲ, ಬಟ್ ರಿಟೈರ್ಡ್ ಅಂತ ಅನ್ಕೊಂಡಿದ್ವಿ. ಬಟ್ ಹರ್ಟ್ ಆಗಿದ್ದಾರೆ ಅಂತ ಈಗ ಕಾಣ್ತಿದೆ. ಯಾಕಂದ್ರೆ ರಿಟೈರ್ಡ್ ಅಂತ ತಾವೇ ಖುದ್ದು ತಮ್ಮ ಮಾತಲ್ಲೇ ಹೇಳಿದಂಥವ್ರು ಈಗ ನೋಡೋಣ ಅಂತ ಹೇಳ್ತಾರೆ ಅಂದ್ರೆ ನಾವು ಇದನ್ನ ಕೇವಲ ಮಾಜಿ ಮುಖ್ಯಮಂತ್ರಿಗಳ ಮಾತನಾಡೋ ಧಾಟಿ, ಶೈಲಿ ಅಥವಾ ಅಲ್ಲಿ ಅಭಿಮಾನಿಗಳನ್ನ ಒಂದು ರೀತಿ ಶಮನಗೊಳಿಸುವಂತ ಉತ್ತರ ಅಂತ ಹೇಳಿಕ್ ಬರೋದಿಲ್ಲ. ಬಿಕಾಸ್ ಸಿದ್ದರಾಮಯ್ಯನವರು ನೀವು ನೋಡಿದಿರಿ, ನಾನು ಒಂದು ತಕ್ಕಮಟ್ಟಿಗೆ ನೋಡಿದ್ದೀನಿ, ಅವರು ಒಬ್ಬರನ್ನ ಮೆಚ್ಚಿಸೋದಕ್ಕೆ ಮಾತಾಡುವಂತ ವ್ಯಕ್ತಿ ಅಲ್ಲ, ವ್ಯಕ್ತಿತ್ವ ಅಲ್ಲ. ಪ್ಲೀಸ್. ಈಗ ತಾವು ಇವತ್ತಿನ ಡಿಬೇಟ್ಗೆ ಟೈಟ್ಲ್ ಏನು ಕೊಟ್ಟಿದ್ರಿ, ಸಿದ್ದು ನಾಟ್ ಔಟ್. ಹೌದು, ಅದನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡ್ರೆ ಸಿದ್ದು ನೆವರ್ ಔಟ್, ಇದು ಬಹಳ ಸೂಟೇಬಲ್. ಆಮೇಲೆ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಪದವಿಯನ್ನು ತೋರುವಾಗ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಇಟ್ ಇಸ್ ಎ ಹಿಸ್ಟಾರಿಕಲ್ ಪ್ರೆಸ್ ಮೀಟ್ ಇನ್ ಇಂಡಿಯನ್ ಪಾಲಿಟಿಕ್ಸಲ್ಲಿ. ಆ ಪ್ರೆಸ್ ಮೀಟಲ್ಲಿ ಏನು ಹೇಳಿದ್ದಾರೆ ಅದೇ ನಮ್ಮ ಸಿದ್ದರಾಮಯ್ಯವರ ಹಾರ್ಟ್ಲಿ ಬಂದಿರತಕ್ಕಂಥದ್ದು. ಆ ಪ್ರೆಸ್ ಮೀಟಲ್ಲಿ ಏನು ಹೇಳಿದ್ದಾರೆ ಅದೇ ಕಮಿಟ್ಮೆಂಟು, ಅದೇ ಐಡಿಯಾಲಜಿಗೆ ಸ್ಟಿಕ್ ಆನವರು ಸಿದ್ದರಾಮಯ್ಯವರು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇವತ್ತು ಇಲ್ಲಿ ಮಾತಾಡುವಾಗ ಅವರು ಅಭಿಮಾನಿ ಒಬ್ಬ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆ ಮೊದಲ ಸಾಲಲ್ಲಿ ಒಂದು ಉತ್ತರ ಹೇಳ್ತಾರೆ, ಎಲ್ಲ ಒಗ್ಗಟ್ಟಾಗಿರಬೇಕು, ಪಕ್ಷ ಕಟ್ಟಬೇಕು. ಎರಡನೇ ಮತ್ತೆ ಪ್ರಶ್ನೆ ಆ ಅಭಿಮಾನಿ ಕೇಳುವಾಗ ಯಾವುದೋ ಒಂದು ವ್ಯಕ್ತಿ, ನಾವೊಬ್ಬ ಸೀನಿಯರ್ ಆದವರು, ಅವ್ರಿಗೆ ಡಿಸ್ಕರೇಜ್ ಮಾಡೋದು ಬೇಡ ಅನ್ನೋ ವಿಷಯದಲ್ಲಿ ಬಹುಶಃ ಹಾಗೆ ಇರಬೇಕು, ನೋಡೋಣ ಅಂತ. ಬಟ್ ಅವರು CM ಹುದ್ದೆಯನ್ನು ಬಿಟ್ಟು ಹಿಡಿಯುವಾಗ ಏನೇನು ಕಾರಣಗಳು ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟು. ಆಮೇಲೆ ಇಟ್ಸ್ ಅಥೆಂಟಿಕೇಟೆಡ್. ಆಮೇಲೆ ಈಗಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ, ಅದಕ್ಕೇನೆ ಫಸ್ಟೇನೆ ನಾನು ಹೇಳ್ಬಿಟ್ಟೆ, ಇವರು ಯಾರನ್ನೋ ಮೆಚ್ಚಿಸೋದಕ್ಕೆ, ಯಾರನ್ನೋ ಶಮನ ಮಾಡ್ಲಿಕ್ಕೆ, ಅಭಿಮಾನಿಗಳ ಅಭಿಮಾನವನ್ನ ಒಂದು ರೀತಿ ಏನನ್ಬೋದು ಪ್ರೋತ್ಸಾಹನೆ ನೀಡಲಿಕ್ಕೆ ಅವರು ಉತ್ತರ ಕೊಡುವಂತ ವ್ಯಕ್ತಿ ಅಲ್ಲ. ನೋಡಿ, ಅವರು ಈ ಅಧಿಕಾರ ತ್ಯಾಗ ಮಾಡುವಾಗ ಈ ದೇಶದ ಒಂದು ಇತಿಹಾಸದಲ್ಲಿ ಏನೇನೋ ಸಿದ್ದರಾಮಯ್ಯರ ಬಗ್ಗೆ ಮಾತಾಡ್ಕೊಂಡಿದ್ರು, ಏನೇನೋ ಭ್ರಮೆಯಲ್ಲಿದ್ದರು. ಆಮೇಲೆ ಹೌದು, ನ್ಯಾಚುರಲ್ ಆಗಿ ಡೆಮೋಕ್ರಸಿಯಲ್ಲಿ ಅವೆಲ್ಲ ನಡೆದಿದೆ ಕೂಡ. ಆದರೆ ಅವರು ಯಾವ ರೀತಿ ತೀರ್ಮಾನ ತೊಗೊಂಡ್ರು ಅದನ್ನು ಅಪ್ರಿಷಿಯೇಟ್ ಮಾಡದೇ ಇರ್ತಕ್ಕಂಥ ಪೊಲಿಟಿಷಿಯನ್ನೇ ಇಲ್ಲ ದೇಶದಲ್ಲಿ ಆವತ್ತಿನ ಸ್ಥಿತಿಯಲ್ಲಿ. ಅಂಥ ವ್ಯಕ್ತಿ, ಅಂಥ ಮೇಯರ್ ವ್ಯಕ್ತಿ ಇವಾಗ ಕಾಂಗ್ರೆಸ್ ಡಿಸಿಷನ್ ಮೇಕಿಂಗ್ ಬಾಡಿ ಕಮಿಟಿ ಮೆಂಬರ್, CWC ಮೆಂಬರ್ ಆಗಿದ್ದಾರೆ. ಅವರು ರಿಟೈರ್ಡ್ ಆಗುವಾಗ ಅವರು ಏನು ಹೇಳಿದ್ದಾರೆ, ನಾನು ಚುನಾವಣಾ ರಾಜಕೀಯದಿಂದ ದೂರ ಆಗ್ತೀನಿ ಅಷ್ಟೇ ವಿನಃ ನಾನು ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಇರ್ತೀನಿ, ಕಾಂಗ್ರೆಸ್ ಪಕ್ಷನ ಕಟ್ಟಿದ್ದೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಏನು ನನ್ನಿಂದ ಬೆಂಬಲ ಸಿಗಬೇಕು ಅದನ್ನೆಲ್ಲ ನಾನು ಚುನಾವಣಾ ರಾಜಕಾರಣದಿಂದ ದೂರ ಉಳಿತಾರೆ. CM ಆಗೋದಕ್ಕೆ ನೋಡೋಣ ಅಂತ ಹೇಳಿದ್ರೆ ಏನು MLC ಆಗ್ಬೇಕಾ ಈಗ CM? ನೋಡಿ ಸರ್, CM ಆಗೋದಕ್ಕೆ ನೋಡೋಣ ಅನ್ನೋದಾದ್ರೆ ಅವತ್ತು ಆ ಪ್ರೆಸ್ ಮೀಟ್ ಹೇಳಿದ ಇದು ಇವೆಲ್ಲ ಯಾರೋ ಅಭಿಮಾನಿ ಒಂದು ಹೇಳಿದಾಗ ಒಂದು ಅವ್ರನ್ನ ಸಮಜಾಯಿಸಿಗೆ ಅವ್ರನ್ನ ಖುಷಿ ಪಡಿಸೋದಕ್ಕೆ ಶ್ರೀನಿವಾಸ್ ಅವರೇ ಅವ್ರು ಹೇಳಿದ್ದಾರೆ ರಾಜಕೀಯ ವಿರೋಧಿ ಇದ್ದೀರಿ, ಇದಕ್ಕೆ ನಾನು ಇಲ್ಲ ಅನ್ನಲ್ಲ. ಬಟ್ ನೀವು ಒಪ್ತೀರಾ ಈ ಮಾತನ್ನ? ಯಾರನ್ನೋ ಒಬ್ಬರನ್ನ ತಣ್ಣಗ್ ಮಾಡೋದಕ್ಕೆ, ಯಾರಿಗೋ ಒಬ್ರು ಖುಷಿ ಪಡಿಸೋದಕ್ಕೆ CM ಆಗೋ ವಿಷಯದಲ್ಲಿ ನೋಡೋಣ ಅನ್ನೋ ಹೇಳಿಕೆ ಕೊಟ್ಬಿಡೋದಾ? ಅಷ್ಟು ವರ್ಷದ ಅನುಭವ, ದಶಕಗಳು. 2028ಕ್ಕೆ ಸಿದ್ದರಾಮಯ್ಯನವ್ರದ್ದು 50 ವರ್ಷ ಇನ್ ಪಬ್ಲಿಕ್ ಲೈಫ್. ಅಷ್ಟು ಅನುಭವಿ ವ್ಯಕ್ತಿ ಒಂದು ಹೇಳಿಕೆ ಕೊಡ್ತಾರೆ ಅಂದ್ರೆ ಅದರಿಂದ 3 ಲೆಕ್ಕಾಚಾರ ಹೇಳಿ ಪಟಾಪಟ್ ಶ್ರೀನಿವಾಸ. ಮೊದಲಿಗೆ ನಿಮಗೂ ಮತ್ತು ವಿಸ್ತಾರ TV ವೀಕ್ಷಕರು ನಮಸ್ಕಾರ. ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರು, ಅವ್ರ ಮೇರು ವ್ಯಕ್ತಿತ್ವ, ಮೇರು ವ್ಯಕ್ತಿ ಎಲ್ಲ ಸರಿ ಇದೆ. ಆದರೆ ಸಿದ್ದರಾಮಯ್ಯನ ಒಂದು ರಾಜಕೀಯದ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಅವ್ರು ಯಾವ್ಯಾವ ಪಕ್ಷದಲ್ಲಿದ್ದರು ಯಾವಾಗಲೂ ಆ ಪಕ್ಷಕ್ಕೆ ಮಗ್ಗಲು ಮುಳ್ಳಾಗೆ ಬಂದರು. ಅವರು ಜನತಾದಳದಲ್ಲಿದ್ದರು, ಜನತಾದಳದಲ್ಲಿ ದೇವೇಗೌಡ ಕುಟುಂಬಕ್ಕೆ ಮಗ್ಗಲು ಮುಳ್ಳಾಗೆ ಇದ್ದರು. ಕಾಂಗ್ರೆಸ್ಗೆ ಬಂದರು, ಕಾಂಗ್ರೆಸ್ಸಲ್ಲಿ ಅವ್ರು ಹೇಳ್ತಾಯಿದ್ರು ಪಕ್ಷ ಕಟ್ತಾರೆ ಅಂತ. 2013ರಿಂದ 2018ವರೆಗೂ ಅನ್ಕ್ವಶನಬಲ್ ಲೀಡರು. ಯಾವ ಸ್ಟೇಟಲ್ಲಿ ಹೋಗಿ ಯಾವ ಎಲೆಕ್ಷನ್ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದ್ರು ಹೇಳಿ? ಎಲ್ಲಾದರೂ ಒಂದು ಮಾಡಿದ್ರು ಅವರು? ಅವರು ಆಡಳಿತಗಾರನ ವಿನಃ ಸಂಘಟನಾಕಾರ ಅಲ್ಲ. ಅದು ನಾರಾಯಣಸ್ವಾಮಿ ಅವರು ಒಪ್ಕೊಳ್ತಾರೆ, ಬಹುಶಃ ಒಪ್ಕೋಬೇಕದು. ಯಾಕಂದರೆ ಅದು ವಸ್ತುಸ್ಥಿತಿ, ಅದು ವಸ್ತುಸ್ಥಿತಿ. ಅದ್ರ ಜೊತೆಗೆ ಈಗ ನಾನು ಅಹಿಂದ ಸಮಾವೇಶಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ.
ಅತ್ಯಂತ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ದಲಿತರಿಗೆ, ಹಿಂದುಳಿದರಿಗೆ ಯಾರಾದರೂ ರಾಜಕಾರಣಿ ತಲೆ ಮೇಲೆ ಒಂದು ಮಕ್ಮಲ್ ಟೋಪಿ, ಹಣೆ ಮೇಲೆ ಒಂದು ಮುಂಡೆನಮ್ಮ ಹಾಕಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಸಿದ್ದರಾಮಣ್ಣ. ಈ ಅಹಿಂದ ಮೂಮೆಂಟ್ನ ಯಾರಾದರೂ ರಾಜಕೀಯವಾಗಿ ತರೋಗಿ ಬಳಸ್ಕೊಂಡು ಬೆಳೆದಿದ್ದಾರೆ ಅಂದರೆ ಅದು ಸಿದ್ದರಾಮಣ್ಣ. ನಾನು ಹೇಳ್ತೀನಿ 2010ರಲ್ಲಿ ಅತ್ಯಂತ ಪ್ರಬರ್ಧಮಾನಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಬಳ್ಳಾರಿ ಒಂದು ಪಾದಯಾತ್ರೆ ಮುಖಾಂತರ ಸಿದ್ದರಾಮಣ್ಣ ಬಂದರು. ಆ ಒಂದು ಉದ್ದಕ್ಕೂ 1.5 ತಿಂಗಳು ಏನು ನಡೀತಲ್ಲ, ಅದು ಉದ್ದಕ್ಕೂ ಅವ್ರ ಜೊತೆನಲ್ಲಿ ಒಬ್ಬಳ ಮಹಿಳಾ ನಾಯಕಿ ಇದ್ರು, ನಮ್ಮ ಮೊಟ್ಟಮ್ಮ ಅವರು. ಅವತ್ತು MLC ಇದ್ರು. ಅವರು ಜಾನಪದ ಗೀತೆಗಳನ್ನ ನೋಡಿದ್ರು, ಡಾನ್ಸ್ ಮಾಡಿದ್ರು. 2013ರಲ್ಲಿ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಾಗ ಮೊಟ್ಟಮ್ಮ ಮಿನಿಸ್ಟರ್ ಮಾಡಲಿಲ್ಲ, ಜೈಮಾಲ್ ಅಂತ ಅವ್ನು ಬಂದು ಮೇಡಮನ್ನ ಮಿನಿಸ್ಟರ್ ಮಾಡಿದ್ರು. ನಾನು ಅಲ್ಲೇ ಬರ್ತೀನಿ. 2016ರಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಇವ್ರಿಗೆ ಚಾಲೆಂಜರು, ಎಲ್ಲಿ ಮೈಸೂರು ಜಿಲ್ಲೆನಲ್ಲಿ, ಅವ್ರನ್ನ ಯಾವುದೇ ದಾಕ್ಷಿಣ್ಯ ಇಲ್ಲದೆ ತೆಗೆದು ಬಿಸಾಕಿದ್ರು. ಅವ್ರ ಪಾರ್ಟಿನೇ ಬಿಡಬೇಕಾಗಿ ಬಂತು. 2013 ಚುನಾವಣೆಯಲ್ಲಿ ಪ್ರಶ್ನವ್ರು ನೀವೇ ಕೇಳಿದ್ರಿ ಅವ್ರನ್ನ, ಒಂದು ನಿಮಿಷ ಅಹಿಂದಾಗ ಹೋಗ್ತಿದ್ದೀರಿ, ನಾನು ಅಹಿಂದಾಗೆ ಬಗ್ಗೆ ಮಾತಾಡಿ ಅಂತ. ಈ ಟು ದ ಪಾಯಿಂಟ್ ಇರೋದು ಇವತ್ತು ಸಿದ್ದರಾಮಯ್ಯನವರು ಇಲ್ಲ ಅವರು ಯಾವತ್ತೂ ನಾಟ್ ಔಟ್ ಆಗಲ್ಲ. ಯಾಕೆಂದ್ರೆ ಸಿದ್ದರಾಮಣ್ಣ ಯಾವುದೇ ರಾಜಕೀಯ ಪಕ್ಷಕ್ಕೆ ಕಾಲಲ್ಲಿ ಚುಚ್ಕೊಂಡಿರೋ ಮುಳ್ಳಿದ್ದಾಗ ಆ ಪಕ್ಷ ನೋವು ನೊಂದ್ಕೊಂಡು ನುಂಗ್ಕೊಂಡೇ ನಡ್ಕೊಂಡು ಹೋಗ್ಬೇಕೇ ವಿನಃ ಸಿದ್ದರಾಮಯ್ಯನ ಈಸಿಯಾಗಿ ತಗೊಂಡಾಗ ಯಾವ ಪಕ್ಷನಾಗಲ್ಲ ಅವ್ರ ರಾಜಕೀಯ. ಬಟ್ ಈಗ ನೋಡೋಣ ಅಂತ ಹೇಳಿರೋದ್ರ ಬಗ್ಗೆ ನೋಡಿ ನೀವೊಂಚೂರು. ಅಲ್ಲ, ಅವರು ಯಾವಾಗ್ಲೂ ನಮ್ಮ BJPಗೆ ವಿರುದ್ಧವಾಗೇ ಇದ್ರು. ಅವ್ರನ್ನ ನಾವು ಫೇಸ್ ಮಾಡಿದ್ದೀವಿ, ಚುನಾವಣೆಗಳಲ್ಲಿ ಸೋಲಿಸಿದ್ದೀವಿ, ಗೆದ್ದು ಬಂದಿದ್ವಿ. ಅವ್ರು ಇದ್ರು ಬಂದರು ಇಲ್ದಿದ್ರೆ ನಮ್ಗೆ ಏನು ವ್ಯತ್ಯಾಸ ಆಗಲ್ಲ. ನಾವು ಜನಪರ ಕೆಲಸ ಮಾಡ್ತಾ ಇರ್ತೀವಿ, ಹೋರಾಟ ಮಾಡ್ತಾನೆ ಇರ್ತೀವಿ. ಸಿದ್ದರಾಮಣ್ಣ ಬರಲಿ, ಶಿವಕುಮಾರ್ ಬರಲಿ, ಎಲ್ಲರನ್ನೂ ಎದುರಿಸಿ 2028ಗೆ ಮತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಎಡಳ್ಳಿಯವರೇ ನೋಡೋಣ. ತುಂಬಾ ದೊಡ್ಡ ಮಾತು ಸರ್ ಇದು. ನೀವು ಯಾವ ಪಕ್ಷದಲ್ಲೂ ಇಲ್ಲ, ನೀವು ಒಂದು ರೀತಿ ತಟಸ್ಥವಾಗಿ ನಿಮ್ಮ ನಿಜವಾದ ವಿಶ್ಲೇಷಣೆ ನೀಡಬೇಕಿಲ್ಲ. ನೋಡೋಣ ಅನ್ನೋದು ಸುಮ್ಮನೆ ಬರಲಿಲ್ಲ ಸರ್, ಲೆಕ್ಕಾಚಾರ ಇದ್ರ ಹಿಂದೆ ಇದೆ ಅಂತ. ಸರ್ ನಮ್ದೊಂದು ಸಣ್ಣ ವಿಶ್ಲೇಷಣೆ ಅಲ್ಲ ಸರ್, ಇದು ರಾಜಕೀಯ ಅನ್ನೋದಕ್ಕಿಂತ ರಾಜ್ಯ ನಾಯಕತ್ವಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಸಿದ್ದರಾಮಯ್ಯನವರು ಸಂದೇಶ ಕೊಡ್ತಿರೋದು ಹೈಕಮಾಂಡ್ಗೆ, ಯಾವ ವಿಷಯದಲ್ಲಿ ಅಂತ ಮುಂದಿನ ಭಾಗ ಹೇಳ್ತೀನಿ, ನೋಡೋಣ ಪ್ಲೀಸ್. ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸಿದ್ರು, ಅದು ಅಸಂವಿಧಾನಿಕವಾಗಿ. ಹೆಂಗೆ? ಯಾಕೆ ಅಂತಂದರೆ ಅವರಿಗೆ ಶಾಸಕರ ಬಹು ಶಾಸಕರ ಬೆಂಬಲ ಇತ್ತು, ಜನಪ್ರಿಯತೆಯೂ ಇತ್ತು. ಆದರೆ ಇವರು ಯಾವತ್ತೋ ಮಾತು ಕೊಟ್ಟಿದ್ರು ಅನ್ನೋದನ್ನೇ ಮುಂದೆ ತಂದುಬಿಟ್ಟು, ಆಯಿತಾ, ಅಲ್ಪಸಂಖ್ಯಾತ ಶಾಸಕರ ಬೆಂಬಲ ಇರತಕ್ಕಂಥವ್ರನ್ನ CM ಮಾಡಿದರು. ಅದು ಅವ್ರ ಮನಸ್ಸಿಗೆ ಬಹಳ ಬಹಳ ಹರ್ಟ್ ಆಗಿದೆ. ಕೊನೆಯವರೆಗೂ ಅವರು ಫೈಟ್ ಮಾಡಿದರು. ನನಗೆ ಶಾಸಕರ ಬೆಂಬಲ ಇದೆ, ಹೆಚ್ಚು ಜನ ನನ್ನನ್ನು ಇಷ್ಟಪಟ್ಟಿದ್ದಾರೆ, ಆದ್ದರಿಂದ ನಾನು ಮುಂದುವರಿತೀನಿ, ಮುಂದಿನ ಸರ್ತಿ ಅವ್ರು ಆಗಲಿ ಅಂತೇಳ್ಬಿಟ್ಟು ಹೇಳಿದರು. ಅವರು ಹೈಕಮಾಂಡ್ ಕೇಳಿಲ್ಲ, ಇವರು ಸಹಿತ ಹಠಕ್ಕೆ ಬಿದ್ದರು. ಸೊ ಅದಾದ ನಂತರ ನೀವು ಗಮನಿಸಿ, CM ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು CM ಆಗಿರುವಾಗ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇದ್ದಾಗ ಈ ಪ್ರತಿಯೊಂದರಲ್ಲಿಯೂ ಸಹಿತ DK ಶಿವಕುಮಾರ್ ಜೊತೆಲೇ ಕರ್ಕೊಂಡು ಹೋಗ್ತಾ ಇದ್ರು. ಒಂದು ಅವಾರ್ಡ್ ಫಂಕ್ಷನ್ ಇರಲಿ, ಯಾವುದೇ ಇದ್ರೂ ಸಹಿತ. ಈಗ DK ಶಿವಕುಮಾರ್ ಅವರು ಯಾವಾಗ CM ಆದರೂ ಆ ನಂತರ ಇವ್ರನ್ನ ಹೆಚ್ಚು ಕಡಿಮೆ ಮರ್ತಾ ಬಿಟ್ಟಿದ್ದಾರೆ. ಇವರಿಗೆ ಇಂಪಾರ್ಟೆನ್ಸು ಕೊಡಲಿಲ್ಲ, ಇವರೊಬ್ಬರು ಹಿರಿಯ ರಾಜಕಾರಣಿ ಅಂತ. ಫೋಟೋ ಸಹಿತ ಹಾಕಿಲ್ಲ ಸರ್ ಇತ್ತೀಚೆಗೆ ಬ್ಯಾನರ್ಗಳಲ್ಲಿ, ಯಾರ್ದು ಸಿದ್ದರಾಮಯ್ಯವ್ರ ಫೋಟೋನ ತೆಗೆದು ಹಾಕ್ಬಿಟ್ಟಿದ್ದಾರೆ. ಸೊ ಈ ರೀತಿಯಾದಂಥ ಅವಮಾನವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ, ನನ್ನ ಇಂಪಾರ್ಟೆನ್ಸ್ ಕಡಿಮೆ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಇದು ತಪ್ಪಾಗುತ್ತೆ. ಬಿಸಿ ಮುಟ್ಟಿಸ್ಬೇಕಾಗಿದೆ, ಇವ್ರಿಗೂ ಮುಟ್ಟಿಸ್ಬೇಕಾಗಿದೆ. ಯಾರು ಇವ್ರನ್ನ ತೆಗೆದುಕೊಂಡು ಬಂದು ಪಟ್ಟಕ್ಕೆ ಇಟ್ಟಿದಾರಲ್ಲ ಅವ್ರಿಗೂ ಸಹಿತ ಒಂದು ಸಂದೇಶವನ್ನು ಸಾರಬೇಕಾಗಿದೆ. ಯಾಕೆಂದ್ರೆ ಇವಾಗೂ ಸಹಿತ ಕರ್ನಾಟಕದಲ್ಲಿ ಮಾಸ್ ಲೀಡರ್ ಅಂತಿದ್ರೆ, ಹೆಚ್ಚು ಜನ ಯಾರಾದ್ರೂ ಬೆಂಬಲಕ್ಕಿದ್ರೆ ಅದು ಸಿದ್ದರಾಮಯ್ಯ ಅವರು ಮಾತ್ರ. ಅದು ಸಹಿತ ಕಾಂಗ್ರೆಸ್ಸಲ್ಲಿ ನಾನು ಹೇಳ್ತಾ ಇರೋದು. ಆಮೇಲೆ BJPಯಲ್ಲಿ ಯಡಿಯೂರಪ್ಪನವರು ಇದ್ರು, ಅವ್ರನ್ನೂ ಸಹಿತ BJP ಅವರು ಮೂಲಿಗುಂಪು ಮಾಡಾಯ್ತು ವಯಸ್ಸಿನ ಕಾರಣ ಹೇಳ್ಬಿಟ್ಟು. ಆದ್ದರಿಂದ ಇವಾಗೂ ಸಹಿತ ನಮ್ಮ ಯಾರು ಸಿದ್ದರಾಮಯ್ಯ ಇದೆ ಅಲ್ವಾ, ಎರಡು ಕೇಸಲ್ಲೂ ಎರಡು ಪಕ್ಷಗಳಲ್ಲಿ ಈ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳನ್ನ ಬಿಟ್ಟು ರಾಜಕಾರಣ ಮಾಡೋದು ಅಷ್ಟು ಈಸಿ ಇಲ್ಲ. ಎರಡು ಪಕ್ಷಗಳಿಗೆ ಪಕ್ಷವನ್ನ ಕಟ್ಟಿದ್ರು, ಅದನ್ನ ಆಡಳಿತಕ್ಕೂ ತಂದ್ರು. ಆ ನಂತರವೂ ಸಹಿತ ಅವ್ರಿಗೆ ಕೊಡಬೇಕಾಗಿರತಕ್ಕಂಥ ಸನ್ಮಾನ ಮರ್ಯಾದೆ ಇವನ್ನೆಲ್ಲವನ್ನು ಕೊಡಬೇಕಾಗಿತ್ತು. ಅದನ್ನು ಕೊಡದೇನೆ ಬಹಳ ಬಹಳ ನಿಕೃಷ್ಟವಾಗಿ ನಡೆಸ್ಕೊಂಡ್ರು. ಈ ಒಂದು ನೀವಿರಲಿ ನಾವಿರಲಿ ಆ ಜಾಗದಲ್ಲಿ ಹರ್ಟ್ ಆಗುತ್ತೆ, ನೋವಾಗುತ್ತೆ. ಅರೆ ಈ ರೀತಿ ಮಾಡಿದ್ರಲ್ಲಪ್ಪ ನಮಗೆ. ಸೊ ಆದ್ದರಿಂದ ಇವಾಗೂ ಹೇಳ್ತಾ ಇದ್ದೀನಿ ಸರ್, ಸೈದ್ಧಾಂತಿಕವಾಗಿ ಸಿದ್ದರಾಮಯ್ಯನವರಷ್ಟು ಪ್ರಬಲವಾಗಿರ್ತಕ್ಕಂಥವ್ರು ಬೇರೆ ಯಾರು ಇಲ್ಲ. ಆಯ್ತು, ಅವರು ಸೈದ್ಧಾಂತಿಕವಾಗಿ ಅಷ್ಟು ಪ್ರಬಲವಾಗಿದ್ದಾರೆ, ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ, ಮೀಸಲಾತಿ ಪರವಾಗಿದ್ದಾರೆ, ಅಹಿಂದ ವರ್ಗದ ಪರವಾಗಿದ್ದಾರೆ.
ನಾನು ಇವಾಗಿಂದ ಅವ್ರದ್ದು ಬಾಯಲ್ಲಿ ಯಾವತ್ತೂ ಸಹಿತ ದ್ವಂದ್ವ ಬರ್ತಾ ಇಲ್ಲ. ಬಂತಲ್ಲ ಯಾವುದು ಅದೇ ಅಲ್ಲಲ್ಲ ಸಾಮಾಜಿಕ ಅದೇ ನ್ಯಾಯ. ನೋಡೋಣ ಅಂತ ಹೇಳಿದ್ರಲ್ಲ, ನಾನು ಹೇಳ್ತಾ ಇರೋದು ಸಾಮಾಜಿಕ ನ್ಯಾಯದ ಬಗ್ಗೆ ಹೇಳ್ತಾ ಇರೋದು. ನಾವು ಮಾತಾಡಿದ್ವಿ, ಅವ್ರ ರಾಜಕಾರಣದ ಬುನಾದಿ ಅದು. ಹೌದು. ಆಯ್ತು, ಸಂತೋಷ. ನೋಡೋಣ But ಅಂತ. ಇಲ್ಲಿ ದ್ವಂದ್ವ ಮಾಡ್ಬಿಟ್ರಲ್ಲ. ದ್ವಂದ್ವ ಅಲ್ಲ ನೋಡಿ, ಸರ್. ಅವ್ರು ಏನ್ ಹೇಳಿದ್ರು, ನಾನು ಸಕ್ರಿಯ ರಾಜಕಾರಣದಲ್ಲಿ ಹೌದು. ಇರ್ತೀನಿ, ಆದ್ರೆ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ. ಹೌದು. ಆದ್ರೆ ಇವತ್ತು ಮುಖ್ಯಮಂತ್ರಿ ಅಂತ ಕೇಳಿದಾಗ ಸಾರಾ ಸಗಟಾಗಿ ಯಾವುದೇ ಕನ್ಫ್ಯೂಷನ್ ಇಲ್ದೆ, ಯಾವುದೇ ಕನ್ಫ್ಯೂಷನ್ ದಾರಿನೂ ಮಾಡ್ಕೊಡ್ದೆ ಅವರು ಹಂಗಾಗಲ್ಲಪ್ಪ ಅಂತ ಹೇಳ್ಬೋದಾಗಿತ್ತು. ಉದ್ದೇಶಪೂರ್ವಕವಾಗಿ ಹೇಳಿದ್ದಾರೆ ಸರ್. ಇದು ಮಾತಾಡಿ. ಅವರು ಉದ್ದೇಶಪೂರ್ವಕವಾಗಿ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ, ಬಿಸಿ ಮುಟ್ಟಿಸ್ಬೇಕು, ಇದು ಅವರು ಮಾತಾಡಿ. ಬಿಸಿ ಮುಟ್ಟಿಸಿದ್ದಾರೆ. ಅರ್ಥ ಆಯ್ತಾ? ಯಾಕಂತಂದ್ರೆ ಸಿದ್ದರಾಮಯ್ಯನವರು ಪಳಗಿದ ರಾಜಕಾರಣಿ ಅನ್ನೋದು ನೆನಪಿಟ್ಕೊಳ್ಳಿ. ಅವರಿಗೆ ಚೆಸ್ ಆಡೋದು ಗೊತ್ತಿದೆ. DK ಶಿವಕುಮಾರ್ ಹೇಳ್ತಾರೆ, ನನಗೂ ಗೊತ್ತು, ನಾನು ಫುಟ್ಬಾಲ್ ಆಡೋದಿಲ್ಲ, ಚೆಸ್ ಆಡ್ತೀನಿ ಅಂತ. ಈ ಚೆಸ್ ಆಡ್ತಕ್ಕಂಥವ್ರು ಗುರುಗಳು, ಗುರುವಾಗಿರ್ತಕ್ಕಂಥವ್ರು ಯಾರು? ಸಿದ್ದರಾಮಯ್ಯನವರು. ಆದ್ರೆ ನೀವು ಏನಾದರೂ ಹೇಳಿ, ನಾವು ಜನ ಬೆಂಬಲ ಇರ್ತಕ್ಕಂಥವ್ರು ಸಿದ್ದರಾಮಯ್ಯನವರು, ಹಣ ಬೆಂಬಲ ಇರ್ತಕ್ಕಂಥವ್ರು DK ಶಿವಕುಮಾರ್ ಅವರು. ಇವರು ಇಬ್ಬರ ಒಂದು ಕೆಲಸದಿಂದ ಏನಾಗಿದೆ, ಅಭೂತಪೂರ್ವವಾದಂಥ ಬಹುಮತವನ್ನು ಕಾಂಗ್ರೆಸ್ಸು ಪಡೀತು. ಇವಾಗ ಅದು ಎರಡನ್ನೂ ಒಟ್ಟಾಗಿ ಸೇರಿಸಿ ಮುಂದೆ ಹೊರಿತಕ್ಕಂಥ ಕೆಲಸ ಮಾಡಬೇಕೆ ಹೊರತಾಗಿ, ನಾನು ಆಯಿತು ನಿನ್ನ ಕೆಲಸ ಆಯ್ತಪ್ಪ, ನೀನು ಹೊರಟೋಗೋ, ನಿಮ್ಮ ಮನೇಲಿ ರಿಟೈರ್ಡ್ ಆಗೋ, ಕೂತ್ಕೋ, ನಾನು ನಡೆಸ್ತೀನಿ ಅನ್ನೋದು ತಪ್ಪಾಗುತ್ತೆ. ಆದ್ದರಿಂದ ಸಿದ್ದರಾಮಯ್ಯ ಅವರನ್ನ ನೀವು ನೆಗ್ಲೆಕ್ಟ್ ಮಾಡಿದಷ್ಟು, ಅವರನ್ನ ಹಿಂದೆ ಹಾಕಿದಷ್ಟು ಅಪಾಯ ಆಗೋದು ಕಾಂಗ್ರೆಸ್ಸಿಗೆ. ನಾರಾಯಣ ಸ್ವಾಮಿ ಅವರೇ, ಈಗ ಸಿದ್ದರಾಮಯ್ಯನವರ ಹೇಳಿಕೆ, ಈಗ ಯಡಹಳ್ಳಿ ಅವರು ಹೇಳ್ತಿದ್ದಾರೆ ಇದು ಇಬ್ಬರಿಗೂ ಸಂದೇಶ ಇದೆ ಅಂತ. ನಮ್ ಕಣ್ಣು ಕಾಣ್ತಿರೋದು ರಾಜ್ಯ ನಾಯಕತ್ವಕ್ಕಿಂತ ಕೇಂದ್ರ ನಾಯಕತ್ವಕ್ಕೆ ಸಂದೇಶ ಇದೆ. ಯಾಕಂದ್ರೆ ಸಂಪುಟದಲ್ಲಿ ಸಿದ್ದರಾಮಯ್ಯನವ್ರು ಯಾರನ್ನ ಬೇಡ ಅಂದಿದ್ರು ಅವ್ರನ್ನ ತಗೊಂಡಿರುವಂತ ಉಲ್ಲೇಖ ಇದೆ, ಯಾರನ್ನ ಬೇಕು ಅಂದಿದ್ದಾರೆ ಅವ್ರನ್ನ ಹೊರಗಿಟ್ಟಿರುವಂತ ಉಲ್ಲೇಖ ಇದೆ. ಕೇಳದೆ ಕೆಲವ್ರನ್ನ ತಗೊಂಡಿರೋದ್ರ ವಿಷಯದಲ್ಲೂ ಸಿದ್ದರಾಮಯ್ಯನವ್ರಿಗೆ ಬೇಸರ ಇದೆ. ಇದೆಲ್ಲ ನಿಮ್ಮ ಪಕ್ಷದ ಪಡ್ಸಾಲೆನಲ್ಲೇ ಆಗ್ತಿರುವಂತ ಗುಸುಗುಸು ಚರ್ಚೆ ಅಲ್ವಾ? ಇಲ್ಲ, ಸಿದ್ದರಾಮಯ್ಯ ಅವ್ರ ಮಾತಿಗೆ ಭಾಳ ಗೌರವ ಇದೆ. ನಮ್ಮ ಪಾರ್ಟಿಯಲ್ಲಿ ಅವರು ಏನು ಹೇಳ್ತಾರೆ ಅದನ್ನು ಭಾಳ ಗೌರವವಾಗಿ ಸ್ವೀಕಾರ ಮಾಡ್ತಾರೆ. ಆ ಪೊಸಿಷನ್ನು, ಆ ಗೌರವ ಅವ್ರು ಕೊಟ್ಟಿದ್ದಾರೆ. ಮೊನ್ನೆನೂ ಕೊಟ್ಟಿದ್ದಾರೆ, ಇವತ್ತು ಕೊಡ್ತಾರೆ, ನಾಳೆ ಕೂಡ ಅವರು. ಆದರೆ ಅಲ್ಲಿ ಇವ್ರನ್ನೆಲ್ಲ ಕುಳಿಸ್ಕೊಂಡು ಚರ್ಚೆ ಮಾಡಿ ಇವ್ರ ಒಪಿನಿಯನ್ ತೊಗೊಂಡೇ ಏನಾದರೂ ಕ್ಯಾಬಿನೆಟ್ ಮಾಡಿರೋದು. ಇವ್ರ ಮೇಲೆ ಯಾವುದು ಏರಿರ್ತಕ್ಕಂಥದ್ದಿಲ್ಲ. ಇವರು ಅದು ಈಗ ಅವರು ಯಾರಿಗೂ ಈಗ ಆಕಾಂಕ್ಷಿಗಳು ಹೆಚ್ಚಿರೋವಾಗ 20 ಜನ ಇರೋವಾಗ, ಆವಾಗ ಏನು ಯಾರಿಗೋ 5-6 ಜನಕ್ಕೆ ಕೊಡೋ ಅವಕಾಶ ಬಂದಾಗ ಇವೆಲ್ಲ ಸರ್ವೇ ಸಾಮಾನ್ಯ. ನಮ್ಮ ಹೆಸರು ಹೇಳಿಲ್ಲ, ಇಲ್ಲ ಅವ್ರು ಕೇಳಿಲ್ಲ, ಅವ್ರು ಕೊಟ್ಟರು, ಇವೆಲ್ಲ ಸರ್ವೇ ಸಾಮಾನ್ಯ. ಬಟ್ ಸಿದ್ದರಾಮಯ್ಯ ಅವ್ರ ಬಗ್ಗೆ ಭಾಳ ಗೌರವವಾಗಿ ನಡ್ಕೊಂಡಿದ್ದಾರೆ, ಭಾಳ ಗೌರವವಾಗಿ ಅವ್ರ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ. ಅವರು ಈ ಎಕ್ಸಸೈಸ್ ಯಾವುದು ಕ್ಯಾಬಿನೆಟ್ ಮಾಡತಕ್ಕಂಥ ಎಕ್ಸಸೈಸಲ್ಲಿ ಭಾಳ ಮೇಜರ್ ರೋಲ್ ಅವ್ರದ್ದು. ಅವ್ರ ಒಪಿನಿಯನ್ಗೆ ಗೌರವ ಸಿಕ್ಕಿದೆ, ಅದ್ರ ಬಗ್ಗೆ ಯಾರಿಗೂ ಅನುಮಾನ ಬೇಡ. ಆಮೇಲೆ ಎರಡನೇದಾಗಿ BJP ಹೋಗ್ತಾರೆ ಏನು ಹೇಳಿದ್ರು, ಅವರು ಸಂಘಟಕರಲ್ಲ ಅಂದರು. 2013ರಿಂದ ಇವತ್ತರೆಗೂ ಅವ್ರು ಸಂಘಟನೆ ಮಾಡಿರೋದನ್ನ 2 ಸತಿ ಮೆಲ್ಕಾಕ್ಕೊಳ್ಳಿ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅವರೆಂಥ ಸಂಘಟಕರಂತ ನಿರೂಪಿಸಿದ್ದಾರೆ. ಅದಕ್ಕೆ BJP ಇಡೀ ದೇಶದಲ್ಲಿ ಪ್ರಬಲವಾಗಿ ದರ್ಬಾರ್ ನಡೆಸ್ತಾ ಇದ್ದ ಕೂಡ, ಆಡಳಿತ ನಡೆಸ್ತಾ ಇದ್ದಾರೆ. ಮೋದಿ ಪ್ರಧಾನಮಂತ್ರಿ, ನಮಗೆ ವಿರೋಧನೇ ಇಲ್ಲ ಅನ್ನೋದು ಕೂಡ ಕರ್ನಾಟಕದಲ್ಲಿ BJPನ ಆಡಳಿತದ ಬಾಗಿಲವರೆಗೂ ಕೂಡ ಬಿಟ್ಕೊಂಡಿಲ್ಲ. ಅಂಥ ಸಂಘಟಕರು, ಅಂಥ ಲೀಡ್ರ್ ಅವರು. ಅದ್ರ ಬಗ್ಗೆ ಏನು ಸಂಶಯ ಬೇಡ. ಆಮೇಲೆ ತಾವೇನು ಹೇಳಿದ್ರಿ, ಯಾರೊಬ್ಬ ಸೀನಿಯರ್ ಜರ್ನಲಿಸ್ಟ್ ಅಂತವ್ರಿಗೆ ಏನಾದರೂ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದರೆ ನೀವು ಊಹೆ ಮಾಡೋದ್ರಲ್ಲಿ ಅರ್ಥ ಇದೆ. ಅಲ್ಲಿ ಪಬ್ಲಿಕಲ್ಲಿ ಮಾತಾಡುವಾಗ ಯಾರೋ ಒಬ್ಬ ಅಭಿಮಾನಿ ಕೂಗಿ ಕೇಳ್ತಾನೆ. ಒಂದು ಸತಿ ಫಸ್ಟ್ ಹೇಳ್ತಾರೆ ಇಲ್ಲ ಅಂತ, ಅವ್ರು ಹೇಳ್ತಾರೆ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡೋದಿಲ್ಲ. ಮತ್ತೆ ಅಭಿಮಾನಿ ಮತ್ತೆ ಕೇಳಿದಾಗ ಅದು ಪಬ್ಲಿಕ್ ಮೀಟಿಂಗ್, ಗಾಂಧಿ ಭವನದಲ್ಲಿ ಒಂದು ಸಭೆಯಲ್ಲಿ ಹೇಳಿರೋದು. ಇಲ್ಲ ಯಾರನ್ನಾದ್ರೂ ಒಂದು ಇಂಟರ್ವ್ಯೂ ಮಾಡಿ ಒಬ್ಬ ಜರ್ನಲಿಸ್ಟ್ ಹತ್ರ ಡಿಸ್ಕಷನ್ ಮಾಡಿದಾಗ ಈಗ ಹೇಳಿದ್ದಿದ್ರೆ ಅದು ಊಹೆಗೆ ಸೂಕ್ತವಾದಂಥ ಸಬ್ಜೆಕ್ಟ್ ಅಂತ ನಾನಂತ ಭಾವಿಸಿದ್ದೇನೆ. ಅದರಿಂದ ಅಂಥ ಸಬ್ಜೆಕ್ಟ್ನ ಅಭಿಮಾನಿ ಪದೇ ಹೇಳಿದಾಗ ಆಯ್ತಪ್ಪ ನೋಡೋಣ ಅನ್ನೋಂಥ ಹೊರಡು ಹೇಳಿದ್ದಾರೆ. ಅದಕ್ಕೆ ಇಷ್ಟು ಇಂಪಾರ್ಟೆನ್ಸ್, ಇಷ್ಟು ಬನ್ನಿ ಅಂತೆಲ್ಲ ಕರೆದಿದ್ದು ಅಲ್ಲ, ಸಮಾಧಾನ ಮಾಡೋದಕ್ಕೆ ಹೋಗ್ಲಿ ಬಿಡಪ್ಪ ನೋಡೋಣ ಬರ್ತೀನಿ ಆದ್ರೆ ಅಂತ ಹೇಳೋದಕ್ಕೆ ಮನೆ ಫಂಕ್ಷನ್ ಅವರು ಇನ್ನು ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನ ನೀವು ಮತ್ತೆ ಗ್ರಹಿಸಬೇಕು ಅಂತ ಹೇಳ್ತಾರೆ ಸರ್. ಅವ್ರು ಇನ್ನೂ ಮುಖ್ಯಮಂತ್ರಿ ಆಗ್ಬೇಕನ್ನೋ ಇಂಟೆನ್ಷನ್ ಅವ್ರಿಗೆ ನಿಜವಾಗ್ಲೂ ಇದ್ದಿದ್ದೆ. ಆದ್ರೆ ಏನು ನಮಗೆ ಇಲ್ಲಿ ವಿಶ್ಲೇಷಕರಿದ್ದಾರೆ, ಅವ್ರ ಮಾತಿಗೆ ಸ್ವಲ್ಪ ನಾನು ಸಪೋರ್ಟ್ ಆಗಿ ಮಾತಾಡ್ತೀನಿ. ಇದ್ದಿದ್ದೆ ಆದ್ರೆ ಅವ್ರು ಆಗ್ಲೇ ರಿಸೈನ್ ಮಾಡೋಂಥ ಅವಶ್ಯಕತೆ ಇಲ್ಲ. ಅವ್ರು ಹೇಳಿದ್ದಾರೆ ಯಾಕೆ ರಿಸೈನ್ ಮಾಡ್ತಾ ಇದ್ದೀನಿ, ನಾನು ಹೆಲ್ತ್ ಪರ್ಮಿಟ್ ಮಾಡ್ತಾ ಇಲ್ಲ, ನನಗೂ ಏಜ್ ಆಗಿದೆ, ನಾನು ಇವಾಗ್ಲೂ ಪರ್ಮಿಟ್ ಮಾಡ್ತಾ ಇಲ್ಲ, ಇವಾಗ ಹೆಂಗ್ ನೋಡೋಣ ಅಂತ ಆಗ್ಲೇ ಅದಕ್ಕೆ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿರೋದು ಅದೇ ರೀಸನ್. ಆಯ್ತು, ಎಲೆಕ್ಷನ್ ಕಂಟೆಸ್ಟ್ ಮಾಡದೇನು ಸಿಎಂ ಆಗ್ಬೋದಾ? ನೋಡಿ ಅದು ಹೇಳಿ ಮಾಡ್ಬಿಟ್ರೆ ಅದು ಒಂದು ಇತಿಹಾಸ. ಆತರ ಸಿಚುಯೇಷನ್ ಇಲ್ಲ, ಆತರ ಸಿಚುಯೇಷನ್ ಇಲ್ಲ, ಆತರ ಅವ್ರ ಪಾಪ ಹೇಳು ಇಲ್ಲ. ಅವ್ರು ಏನು ಅಭಿಮಾನಿ ಕೂಗೋವಾಗ ಖುಷಿ ಪಡಿಸೋದಕ್ಕೆ ಕೊನೆಯಲ್ಲಿ ಅದು ಫಸ್ಟ್ ಹೇಳಿಲ್ಲ, ಕೊನೆಯಲ್ಲಿ ಆಯ್ತು ಬಿಡಪ್ಪ ಅನ್ನೋ ವಿಷಯ ಹೇಳಿದ್ದಾರೆ. ಅದನ್ನಷ್ಟೇ ಗಂಭೀರವಾಗಿ ತಗೊಳ್ಳೋಕೆ ಇಲ್ಲಿವರೆಗೂ 2 ತಿಂಗಳು ಮೌನ ಇದ್ರು, ಎಲ್ಲೂ ಮಾತಾಡ್ತಾ ಇಲ್ಲ, ಯಾವ ವಿಷಯದ ಬಗ್ಗೆನೂ ಮಾತಾಡ್ತಾ ಇಲ್ಲ. ಅವ್ರ ಗೈರಾದಂತ 2 ಮೇಜರ್ ಕಾರ್ಯಕ್ರಮಗಳು, ಪ್ರಮಾಣ ವಚನ ಸ್ವೀಕಾರಕ್ಕೆ ಅವ್ರು ಬರಲೇ ಇಲ್ಲ. ಅವರು ಹುಟ್ಟುಹಬ್ಬದ ಒಂದು ಕಾರಣ ಅಂತ ಕೊಟ್ಬಿಟ್ರು. ಅದಾದ್ಮೇಲೆ ಸದನದಲ್ಲಿ ಬಂದಾಗ
ಎಂತ ಹಿರಿಯ ನಾಯಕರವರು ಎಲ್ಲಿ ಕೂತಿದ್ರು? ಲಾಸ್ಟ್ ರೋನಲ್ಲಿ ಕೂತಿದ್ರು. ಏನ್ ಸಂದೇಶ ಕೊಡ್ತಿದ್ದಾರೆ? ಅಸಮಾಧಾನ ಇಲ್ಲ ಅಂತೀರಿ. ಪಟಾಪಟ್ ಶ್ರೀನಿವಾಸ್ ಅವ್ರು ಹೇಳಿ. ಬರ್ತೀನಿ ಸರ್, ಬಂದೆ. ನಿಖಿಲ್ ನೋಡಿ, ಸಿದ್ದರಾಮಣ್ಣ ಇದ್ರೆ ನಾನು ಇರಬೇಕು, ಆ ಸೀಟಲ್ಲಿ ಇಲ್ಲ ಅಂದರೆ ಯಾರು ಇರಬಾರ್ದು ಅನ್ನೋ ಒಂದು ಮಾನಸಿಕತೆ. ಎಡಳ್ಳಿ ಹೇಳ್ತಾ ಇದ್ರು ನಮಗೆ. ಅವ್ರ ರಾಜಕೀಯ ಅವ್ರದ್ದು ಏನೋ ಸಿದ್ಧಾಂತ ಇದೆಲ್ಲ ಭಾಳ ಗಟ್ಟಿ ಸಿದ್ಧಾಂತ. ಸಿದ್ದರಾಮಣ್ಣ ಯಾವ ಸಿದ್ಧಾಂತದ ಹಿನ್ನೆಲೆಯಿಂದ ಬಂದರು? ಸಮಾಜವಾದಿ ಸಿದ್ಧಾಂತದಿಂದ. 4-5 ಕೋಟಿ ರೂಪಾಯಿ ಹೋಗೋ ಸಮಾಜವಾದಿ ಸಿದ್ಧಾಂತದಲ್ಲಿ ಇದೆಯಾ ಕಟ್ಕೋಬೇಕು ಅಂತ. ಈಗ ಏನಕ್ಕೆ ಈ ಸ್ಟೆಂಟು ಅಂದರೆ ಕಟ್ಕೋಬಾರ್ದು ಅಂತಿದೆಯಾ ಸರ್? ಹೌದು, ಯಾರು ಹೇಳಿದ್ರು? ಸಮಾಜವಾದಿ ಸಿದ್ಧಾಂತದಲ್ಲಿ ನೀವು ಹೇಳ್ತಾ ಇರೋ ಕಟ್ಕೋಬಾರ್ದು ಅಂತ ಏನಾದ್ರು ಇದೆಯಾ? 4-5 ಕೊಟ್ಟಿದ್ದು, 4-5 ಕೋಟಿದು ನೀವು ಮಾಡ್ಕೊಟ್ಟಿದ್ದೀರಾ? ಮುಂದೆ ಬನ್ನಿ. ಒಂದು ನಿಮಿಷ. ಈಗ ಏನಾಗಿದೆ ನೋಡಿ, ಅಲ್ಲಲ್ಲ, ಸಾಮಾಜಿಕ ಕಟ್ಕೋಬಾರ್ದು ಅಂತ ಇಲ್ಲ, ಇಲ್ಲ, ಅವರೇ ಮುಂದೆ ಬನ್ನಿ. ಯಡಳ್ಳಿ ಅವ್ರು ಹೇಳ್ತಾ ಇದ್ರು ಸಾಮಾಜಿಕ ನ್ಯಾಯ ಅಂತ ನಾನು ಹೇಳಿದ್ದು. ಸಾಮಾಜಿಕ ನ್ಯಾಯ ಕೊಡ್ತಾರೆ ಅಂತ. ನಾನು ಇನ್ನೂ ಮುಂದೆ ಹೋಗಿ ಆವಾಗಲೇ ನೀವು ನನಗೆ ಅಲ್ಲಿ ಸ್ಟಾಪ್ ಮಾಡಿದ್ರು. ನಾನು ಹೇಳ್ತಾ ಇದ್ದೆ, ಸಾಮಾಜಿಕ ನ್ಯಾಯ ಯಾರು ಕೊಟ್ಟರು? ಯಾರ ನೇತೃತ್ವದಲ್ಲಿ ಸರ್ಕಾರ ಬಂತು? ಯಾರು? ಜಿ ಪರಮೇಶ್ವರ್ ಸಾಹೇಬ್ರ ನೇತೃತ್ವದಲ್ಲಿ. ಅವ್ರನ್ನ CM ಮಾಡೋಕ್ಕೆ ಅವ್ರ ಕಾಂಪಿಟೇಷನ್ ಇದೆ ಅಂತೇಳಿ ಅಲ್ಲಿ ಸೋಲಿಸಿದ್ರು. ಅದು ಆ ಪಕ್ಷದ ಅದು ರಾಜಕೀಯ ಸರ್. ಅದು ಇರಲಿ. ಸಾಮಾಜಿಕ ಸಾಮಾಜಿಕ ನ್ಯಾಯ ಎಲ್ಲಿ ಬಂತು? ಒಂದು ಅದೇ ಇದೆ. ಇವ್ರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಹಿಂದುಳಿದ ವರ್ಗದ ಕುರುಬ ಜನಾಂಗದಲ್ಲಿ HM ರೇವಣ್ಣ ದೊಡ್ಡವರು, ಡಾಕ್ಟರ್ ಯತೀಂದ್ರ ಅವ್ರು ದೊಡ್ಡವರು. ಯಾರು ಮಂತ್ರಿ ಮಾಡ್ಬೇಕಾಗಿತ್ತು? ಯತೀಂದ್ರ ಅವ್ರನ್ನ ಮೊದಲನೇ ಕ್ಯಾಬಿನೆಟ್ ಅವ್ರು ತಗೊಂಡ್ ಬಂದಿಟ್ರು. ಮೊದಲನೇ ಸಲ ಗವರ್ನರ್ ತಗೊಂಡ್ ಬಂದು, ಅದಾದ್ಮೇಲೆ ಇವ್ರಿಗೆ ಯಾರು ಮನಿ ಬ್ಯಾಗ್ಸ್ ತಗೊಂಡ್ಬಂದು ಕೊಡ್ತಾ ಇದ್ರು? ಬೈರತಿ ಸುರೇಶ್ ಅಂತ ತಗೊಂಡ್ಬಂದು ಕೊಟ್ಟರು. ಹಿಂದುಳಿದ ವರ್ಗದಲ್ಲಿ ಯಾರು ಇರ್ಲಿಲ್ಲ ಸ್ವಾಮಿ? ಸಾಮಾಜಿಕ ನ್ಯಾಯ ಕೇಳೋದಕ್ಕೆ ಹಿಂದುಳಿದ ವರ್ಗದಲ್ಲಿ ಯಾರು ಇರ್ಲಿಲ್ವಾ? ಇದ್ರ ಜೊತೆಗೆ 17ರಿಂದ 18 ಬಜೆಟ್ಗಳನ್ನ ಬಂಡಿಸಿದೀನಿ ಅಂತ ಎದೆ ತಟ್ಕೊಳ್ತಾರಲ್ಲ, ಹಿಂದುಳಿದ ವರ್ಗಗಳಿಗಾಗಿ ಯಾವ ಬಜೆಟ್ ಅನ್ನ ಕೊಟ್ರು? ಆಯ್ತು, ಯಾವ ಬಜೆಟ್? ಮಾಡೋದಕ್ಕೆ ರಾಜಕೀಯ ವೇದಿಕೆ ನಿಮಗೆ ಇನ್ನೊಂದು ಸಿಗ್ತದೆ. ಇಲ್ಲಿ ಪ್ರಶ್ನೆ ಇರೋದು, ಒಂದು ಸರ್ಕಾರದ ಸ್ಥಿರತೆನ ಏನಾದ್ರೂ ಒಂದು ರೀತಿ ಅಲುಗಾಡಿಸ್ಬೇಕು ಅನ್ನೋ ಉದ್ದೇಶ ಇದೆಯಾ? ಖಂಡಿತವಾಗ್ಲು ಹೈಕಮಾಂಡ್ಗೆ ಇನ್ನೂ ನೀವು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಾನು ಅಹಿಂದ ಯಾತ್ರೆನೂ ಮಾಡ್ತೀನಿ. ಸೆಪ್ಟೆಂಬರ್ 6ನೇ ತಾರೀಕು ಹಿಂದುಳಿದ ವರ್ಗಗಳ ಒಂದು ಸಮಾವೇಶನೂ ಉದ್ದೇಶಿಸ್ತೀನಿ. ಹೀಗೆ ನಾನು ಮಾಡ್ಕೊಂಡು ಹೋಗ್ತಿರ್ತೀನಿ. ಅದಕ್ಕೆ ಇವಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಕೆಲಸ ಶುರು ಆಯ್ತು? ಯತೀಂದ್ರ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿಯಾದ್ರು, ಕೆ ವೆಂಕಟೇಶ್ ಅವ್ರನ್ನ ಭೇಟಿಯಾದ್ರು, ಮೈಸೂರಿನಲ್ಲಿ ಮಹದೇವಪ್ಪ ಅವ್ರನ್ನ ಭೇಟಿಯಾದ್ರು, ತನ್ವೀರ್ ಸೇಠ್ ಅವ್ರನ್ನ ಭೇಟಿಯಾದ್ರು. ಕೇಳ್ತಾ ಇದೆಯಾ ನಿಮ್ಗೆ? ಸರ್ ಕೇಳ್ತಾ ಇದೆ. ಇಲ್ಲಿ ಪ್ರಶ್ನೆ ಇರೋದು, ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗೋ ಇರಾದೆಯನ್ನ ವ್ಯಕ್ತಪಡಿಸ್ಬಿಟ್ರ? ಅದಕ್ಕೆ ಅಹಿಂದ ಅನ್ನೋ ವೇದಿಕೆನ ಅವರು ಮತ್ತೊಮ್ಮೆ ಅವರು ಬಳಸ್ಕೋತಾರ? ಈಗ ಅಹಿಂದಕ್ಕೆ ಅದು ಸೀಮಿತ ಆಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಇದೆಯಲ್ಲ, ಆ ದಲಿತ ನಾಯಕರಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಅಸಮಾಧಾನ ಇದೆಯಂತೆ, ಸಿದ್ದರಾಮಯ್ಯನವ್ರಿಗೂ ಅವ್ರ ಬಗ್ಗೆ ಅಸಮಾಧಾನ ಇದೆಯಂತೆ. ಅದಕ್ಕೆ ತಾಪೆ ಕೆಲಸ ಈಗ ಅವ್ರ ಮಗ ಆದ ಸಚಿವರಾದ ಯತೀಂದ್ರ ಅವ್ರು ಮಾಡ್ತಿದಾರಂತೆ. ಸತೀಶ್ ಜಾರಕಿಹೊಳಿ ಭೇಟಿ ಆಯ್ತು, ಮಹದೇವಪ್ಪ ಅವ್ರ ಭೇಟಿ ಆಯ್ತು, ವೆಂಕಟೇಶ್ ತನ್ವೀರ್ ಸೇಠ್ ಅವ್ರ ಭೇಟಿ ಆಯ್ತು. ಅಲ್ಲಿಗೆ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಎಲ್ರನ್ನೂ ಭೇಟಿ ಮಾಡ್ಕೊಂಡ್ ಬರುವಂತ ಪರಿಸ್ಥಿತಿ. ಯಾಕಂದ್ರೆ ಅಹಿಂದ ಅಂತ ಮಾಡಿ ಇವ್ರನ್ನೇ ಕರೀಲಿಲ್ಲ ಅಂದ್ರೆ. ಆದ್ರೆ ಕರೀದೇನೆ ಉಳಿದಿದೆ. ಈಗ ಸೆಪ್ಟೆಂಬರ್ 6ನೇ ತಾರೀಕು ಮಾಡ್ತಿರುವಂತದ್ದು ಹಿಂದುಳಿದ ವರ್ಗಗಳ ಸಮಾವೇಶ. ಅದು ಅಹಿಂದ ಅಲ್ಲ, ಅದು ಬರೀ ಅಷ್ಟೇ. ಸರ್ ಹೇಳಿ, ಸೇಮ್ ಪ್ರಶ್ನೆ. ಇಷ್ಟೆಲ್ಲ ನಡೆದೋಯ್ತು ಸರ್ ನಾರಾಯಣ ಸ್ವಾಮಿ ಅವರೇ. ಇಷ್ಟೆಲ್ಲ ನಮ್ ಕಣ್ ಮುಂದೆ ನಡೀತಾ ಇದೆ. ನಾವು ಹೆಂಗಿದಿನ ಒಂದಕ್ಕೊಂದು ಜೋಡಣೆ ಮಾಡ್ದೇನೆ ಮಾತಾಡೋದು? ನಾರಾಯಣ ಸ್ವಾಮಿ ಅವರೇ ಇಲ್ಲ ನೋಡಿ, ಅವರು ಇದನ್ನು ಹೇಳಿದ್ದಾರೆ. ನಾವು ಚರ್ಚೆ ಮಾಡೋದಕ್ಕೆ ಮೊದಲು ಅವ್ರು ನಾನು ಏನು ಹೇಗೆ ಮುಂದೆ ಅನ್ನೋದನ್ನ ಅದು ಕ್ಲಿಯರ್ ಆಗಿ ರಾಜ್ಯದ ಜನತೆ ಮುಂದೆ ತೆರೆದಿಟ್ಟಿದ್ದಾರೆ. ಅದರಿಂದ ನಾವು ಅವ್ರು ಹೇಳಿರೋದನ್ನ ಬಿಟ್ಟು ನಾವು ಬಹುಶಃ ಬೇರೆದನ್ನ ಮಾತಾಡಿದ್ರೆ ಅಷ್ಟು ಸಮಂಜಸವಲ್ಲ. ಬಟ್ ಅವರು ಅಹಿಂದ ಅಂತ ಹೇಳಿದ್ರಲ್ಲ, ಅವರು ನೋಡಿ ಯಾವುದೇ ಸಭೆ ಮಾಡಲಿ, ನೋಡಿ ಈಗ 5 ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೆ ಅವ್ರು ಹೇಳಿದ್ದಾರೆ. ಯಾವತ್ತಾದರೂ ಒಂದು ದಿವಸ ಈ ಜಿಲ್ಲಾವಾರು ಇಲ್ಲ ಅಂದರೆ ಪ್ರಾಂತ್ಯವಾರು ಏನು ಡಿವಿಷನ್ಸ್ ಇದೆ ಅದರಲ್ಲಿ ನಾವೇನು ಈ 5 ಗ್ಯಾರಂಟಿ ಕೊಟ್ಟಿದ್ದೀವಿ ಅವ್ರನ್ನ ಒಂದು ಕಡೆ ಸೇರಿಸಿ ಅವ್ರ ಹತ್ರ ನಾವು ಒಂದು ಸ್ವಲ್ಪ ಮಾತಾಡೋಣ, ಅವ್ರ ಫೀಡ್ಬ್ಯಾಕ್ ತಗೊಳ್ಳೋಣ. ಸಮಾಧಾನ ಆಗಿದೆಯಾ ನಮ್ಮ ಆಡಳಿತ ಅಂತ ನಾನು ಕೇಳಬೇಕು ಅನ್ನೋ ವಿಷಯನ ಸುಮಾರು ಕಡೆ ಹೇಳ್ಕೊಂಡಿದ್ದಾರೆ. ಬಹುಶಃ ಅದೆಲ್ಲ ಮುಂದೆ ನಡೀತದೆ. ಅದನ್ನು ಅವರು ಈ ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾರೆ. ಅವರು ಇಲ್ಲಿಂದ ಬೀದರಿಂದ ಕೋಲಾರವರೆಗೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಏನು ಜೊತೆಯಲ್ಲಿದ್ದಾರೆ ಅವ್ರಿಗೂ ಸಮಾಧಾನವಾಗಿ ಪಕ್ಷ ಕಟ್ಟೋದು ಹೇಗೆ ಅಂತ ತಿಳಿ ಹೇಳ್ತಾರೆ. ಇನ್ ದ ಸೇಮ್ ಟೈಮ್ ಏನು ಬೆನಿಫಿಷರಿ ಇದೆ ಅವರ ಆಡಳಿತದಲ್ಲಿ ಮತ್ತು ಈಗಿನ ಸರ್ಕಾರದಲ್ಲಿ ಅವ್ರನ್ನೂ ಸೇರಿಸಿ ಹೌದು ಇನ್ನೇನಿದೆ ಡಿಮ್ಯಾಂಡ್ ನಿಮಗೆ. ಆಮೇಲೆ ನೋಡಿ, ಅದು ನೀವು ಫಸ್ಟ್ ತೋರಿಸುವಾಗಲೇ ಹೇಳಿದ್ರಿ, ಅಲ್ಲಿ ಹೇಳ್ತಾ ಇದ್ರು ನೀವು ಒಗ್ಗಟ್ಟಾಗಿರಿ, ನೀವು ಗೋಲ್ ರೀಚ್ ಆಗೋವರೆಗೂ ಯುನೈಟ್ ಆಗಿ ಫೈಟ್ ಮಾಡಿ. ಅದನ್ನ ಬಹುಶಃ ಅವ್ರ ಮಗನಿಗೂ ಹೇಳಿರ್ತಾರೆ, ನೀವೆಲ್ಲರ ಜೊತೆ ಸಂಬಂಧ ಚೆನ್ನಾಗಿ ಆದ್ರೆ ಅವ್ರು ಎಷ್ಟಿರುವಂತ ವಿಷಯಗಳು ನೋಡಿ, ಅದರಿಂದ ಇರುವಂತ ರಾಜಕೀಯ ತಂತ್ರಗಾರಿಕೆ ನೋಡಿ. ನಿಮ್ಮನ್ನ ಒಳ ಮೀಸಲಾತಿ ಅಂತ ಹೇಳ್ತಾರೆ. ಇವತ್ತು ನೀವು CM ಇರೋದು ಒಕ್ಕಲಿಗ ಸಮುದಾಯದವರು. ನೀವು ಅಂದ್ರೂ ತಪ್ಪು, ಹೂ ಅಂದ್ರೂ ತಪ್ಪು. ಆ ಪರಿಸ್ಥಿತಿ ಇದೆ ನೋಡಿ. ಹೆಂಗೆ ಸಿಲುಕಿಸ್ಬಿಟ್ರು ಅಂತ ಸರ್ಕಾರವನ್ನ ಹೈಕಮಾಂಡ್ ಒಂದ್ ರೀತಿ ಸಿಲುಕಿಸಿದ್ರೆ ರಾಜ್ಯ ಸರ್ಕಾರ ಇನ್ನೊಂದ್ ರೀತಿ. ನೋಡಿ, ಅವ್ರು ಒಕ್ಕಲಿಗರಿರ್ಲಿ ಇಲ್ಲ ಕುರುಬರಿರ್ಲಿ ದಲಿತರಿರ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ.
ಕಾಂಗ್ರೆಸ್ ಪಕ್ಷ ಏನು ಕಮಿಟ್ ಆಗಿದೆಯೋ, ಕಾಂಗ್ರೆಸ್ ಪಕ್ಷ ಏನು ವಾಗ್ದಾನ ಮಾಡಿದೆಯೋ ಅದಕ್ಕೆ ಪೂರಕವಾಗಿ ಆಡಳಿತ ನಡೆಸಬೇಕು. ಮುಖ್ಯಮಂತ್ರಿ ಆಗಲಿ, ಮಂತ್ರಿ ಆಗಲಿ, ಇನ್ನೊಬ್ಬರಾಗಲಿ, ಕಾಂಗ್ರೆಸ್ ಪಕ್ಷ ಅದಕ್ಕೆ ಹೈಕಮಾಂಡಲ್ಲಿ ಅಷ್ಟು ತೀರ್ಮಾನ ತಗೊಳ್ಳೋದು ಕೊಟ್ಟಿರೋದು. ಈ ಕಮಿಟ್ಮೆಂಟ್ ಬೈ ನಾಟ್ ಇಂಡಿವಿಜುವಲ್, ಇಟ್ಸ್ ಎ ಕಾಂಗ್ರೆಸ್ ಪಾರ್ಟಿ. ಅದರಿಂದ ಅಂತ ಇಲ್ಲ, ಅದು ರೀಚ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ CM ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಮಾಡ್ತಾರೆ, ಆ ಮಂತ್ರಿಗಳು ಮಾಡ್ತಾರೆ, ಶಾಸಕರು ಮಾಡ್ತಾರೆ. ಅಷ್ಟೇ ಅಲ್ಲ, ಪಕ್ಷದ ಕಾರ್ಯಕರ್ತರು ಕೂಡ ಮಾತಾಡ್ತಾರೆ. ಎಲ್ಲರ ಮೂಲ ಉದ್ದೇಶ ಒಂದೇ, ಅದು ರೈಟ್ ಪರ್ಸನ್ಗೆ ರೈಟ್ ಟೈಮ್ ರೀಚ್ ಆಗಿದೆಯಾ ಅನ್ನೋದು. ಅಲ್ಲ, ಬಟ್ ಅಷ್ಟು ಈಸಿ ಇಲ್ಲ ಅಂತ ಇದೆ ಸರ್. ನೀವು ಒಳ ಮೀಸಲಾತಿ, ಅಹಿಂದ, ಹಿಂದುಳಿದ ವರ್ಗಗಳು ಅಂತ ನೀವು ಪ್ರತ್ಯೇಕಿಸಿ ಮಾತಾಡ್ಬೇಕಾದ್ರೆ ಅದ್ರ ಹಿಂದೆ ಒಂದು ಸ್ಟ್ರಾಟಜಿ ಇದೆ ಅಂತ ಹೇಳಿದ್ರೆ, ಅದು ಪೊಲಿಟಿಕಲ್ ಸ್ಟ್ರಾಟಜಿ. ಅದು ಸೊಸೈಟಿಗೆ ಸಂಬಂಧಪಟ್ಟಿದ್ದು ಅಲ್ವೇ ಅಲ್ಲ, ಸಮಾಜಕ್ಕೆ ಸಂಬಂಧಪಟ್ಟಿದ್ದಲ್ಲ. ಸಿದ್ದರಾಮಯ್ಯ ಅವರೇ ಅಷ್ಟೇ ಯಾಕೆ ಕನ್ಸರ್ನ್ ಅವಶ್ಯಕ ಅಂತ ಹೇಳಿದ್ರೆ, ಅದು ನೋಡಿ ಕಟ್ಟೆ ಕಡ ವ್ಯಕ್ತಿಗೆ ದೊರಕ್ತಾ ಇರತಕ್ಕಂತ ಸವಲತ್ತು. ಇದು ಎಷ್ಟೋ ವರ್ಷಗಳ ಹೋರಾಟದಿಂದ ಇವತ್ತು ಸಿಕ್ಕಿದೆ. ಸಿಗೋವಾಗ ಸ್ವಲ್ಪ ಏರುಪೇರಾಗಿದೆ. ಅದು ನೋಡಿ, ಅದನ್ನ ಕೊಡುವಾಗ ಶತಮಾನಗಳಿಂದ ನೊಂದು ಬರತಕ್ಕಂಥ ಸಮಾಜ ಸ್ವಲ್ಪ ಏರುಪೇರಾಗಿದೆ. ಅದಕ್ಕೆ ಇನ್ನೂ ಅದನ್ನ 100% ಇಲ್ಲ. ಅದನ್ನ ಸರಿ ಮಾಡ್ಕೊಂಡೋಗಿ ಅಲ್ಲಿವರೆಗೂ ನೀವು ರೀಚ್ ಮಾಡೋವರೆಗೂ ನೀವು ಒಗ್ಗಟ್ಟಾಗಿರಿ, ನೀವು ಅದನ್ನ ರೀಚ್ ಮಾಡಿ ಅನ್ನೋ ಆದೇಶ ಮಾಡಿದ್ದಾರೆ. ಅದು ಅವ್ರು ಇದ್ದಾರೆ, ತೊಂದರೆ ಬೇಡ. ನನ್ನ ಸೀಮಿತ ಅನುಭವದಲ್ಲಿ ನಾನು ಯಾವಾಗೂ ಹೇಳ್ತಿರ್ತೀನಿ, ಮಾತಾಡೋ ಸಿದ್ದರಾಮಯ್ಯನವ್ರಕ್ಕಿನ್ನ ಸೈಲೆಂಟ್ ಆಗಿರೋ ಸಿದ್ದರಾಮಯ್ಯನವ್ರು ಭಾರಿ ಡೇಂಜರಸ್. ಅಧಿಕಾರದಲ್ಲಿರೋ ಸಿದ್ದರಾಮಯ್ಯನವ್ರಕ್ಕಿನ್ನ ಅಧಿಕಾರದಲ್ಲಿ ಇಲ್ಲದೆ ಇರೋಂಥ ಸಿದ್ದರಾಮಯ್ಯನವರು ಭಾರಿ ಡೇಂಜರಸ್. ಇಲ್ಲಿ ಅಷ್ಟು ಆಮೂಲಾಗ್ರವಾದ ಒಂದು ಹೆಜ್ಜೆಗೆ ಮುಂದಾಗ್ಲಿಕ್ಕೆ ಆಗಲ್ಲ ಸಿದ್ದರಾಮಯ್ಯನವರು. ಯಡಳ್ಳಿಯವರು ಕೇಳ್ತೀನಿ ನಾನು ಇದೇ ಪ್ರಶ್ನೆ, ಸ್ವಲ್ಪ ತಟಸ್ಥರಾಗಿ ಹೇಳ್ಬೇಕು. ತಾವು ರಾಡಿಕಲ್ ಸ್ಟೆಪ್ ಆಗಲಿ, ಡ್ರಾಸ್ಟಿಕ್ ಮೆಜರ್ ಅಂತ ಇಲ್ಲಿ ತಗೊಳ್ಳಿಕ್ಕೆ ಬರೋದಿಲ್ಲ. ಅವ್ರ ಮಗ ಸಚಿವರಿದ್ದಾರೆ ಸರ್, ಸರ್ಕಾರದ ವಿರುದ್ಧ ಅಷ್ಟು ಈಸಿಯಾಗಿ ಏನಾದ್ರು ಮಾಡ್ಲಿಕ್ಕೆ ಆಗ್ತದ? ಸಂದೇಶ ಕೊಡ್ಬೋದು, ನೀವು ಕ್ರಮಕ್ಕೆ ಮುಂದಾಗ್ಲಿಕ್ಕೆ ಆಗೋದಿಲ್ಲ. ಏನು ನನಗೆ ಅಸಮಾಧಾನ ಆಗಿದೆಯೋ ಅದನ್ನು ವ್ಯಕ್ತಪಡಿಸಲಿಕ್ಕೆ ಮೌನವೂ ಒಂದು ಅಸ್ತ್ರ ಆಗುತ್ತೆ. ಆಫ್ ಕೋರ್ಸ್, ಅದಕ್ಕೋಸ್ಕರನೇ ಅವರು ಪ್ರಮಾಣ ವಚನಕ್ಕೆ ಹೋಗ್ಲಿಲ್ಲ, ಅಧಿವೇಶನಕ್ಕೆ ಹೋದ್ರು ಸಹಿತ ಹಿಂದೆ ಕೂತ್ಕೊಂಡಿದ್ರು. ಆಮೇಲೆ ಈಗ ಹಲವಾರು ಸರ್ತಿ ಯಾವ ಕಾರ್ಯಕ್ರಮಗಳಿಗೂ ಹೋಗಲಿಲ್ಲ. ಆ ಮೌನ ಅನ್ನೋದಿದೆಯಲ್ಲ ಸರ್, ಅದು ಸಹಿತ ಬಹಳ ಶಾರ್ಪ್ ಆಗಿರ್ತಕ್ಕಂಥ ಅಸ್ತ್ರ ಆಗಿದೆ. ಅದನ್ನು ಬಳಸಿದ್ದಾರೆ. ಇವಾಗೂ ಸಹಿತ ಬರೀ ಒಂದು ಶಬ್ದದ ಮೂಲಕ ಹೇಳ್ತಾ ಇದ್ದಾರೆ ಅವರು ಅಷ್ಟೇ. ನೋಡೋಣ, ಒಂದು ನಿಶಬ್ದದ ಮೂಲಕ, ಇನ್ನೊಂದು ಶಬ್ದದ ಮೂಲಕ ಅವರು ತಮಗೆ ಏನನ್ನ ಯಾರಿಗೆ ತಲುಪಿಸಬೇಕಾಗಿದೆಯೋ ಅದನ್ನ ತಲುಪಿಸ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇರೋದು ಎಕ್ಸ್ಪೀರಿಯನ್ಸ್ಡ್ ಪಳಗಿದ ರಾಜಕಾರಣಿ ಅಂತ. ಅದಕ್ಕೆ ನಾವು ಹೇಳ್ತಾ ಇರೋದು, ಅಷ್ಟು ಎಕ್ಸ್ಪೀರಿಯನ್ಸ್ ಪಳಗಿದ ರಾಜಕಾರಣಿ, ಅರ್ಥ ಇಲ್ಲದೆ, ಒಂದು ಆಲೋಚನೆ ಇಲ್ಲದೆ ನೋಡೋಣ ಅನ್ನೋ ಮಾತನ್ನು ಹೇಳ್ತಾರೆ. ಅವರು ಹೇಳುವ ಇರಾದೆ ಇದೆಯೋ ಅಥವಾ ಇದು ಕೇವಲ ಒಂದು ಬೆದರಿಕೆಯ ಒಂದು ಹೇಳಿಕೆ? ಒಂದು ಶಬ್ದದ ಹಿಂದೆಯೂ ಸಹಿತ ಒಂದೊಂದು ಅರ್ಥ ಇದ್ದೇ ಇರುತ್ತೆ. ಅಬ್ಸಲ್ಯೂಟ್. ಯಾಕಂದ್ರೆ ಸುಮ್ಮನೆ ಹಾರ್ಶ್ ಆಗಿ ಮಾತಾಡೋರಲ್ಲ ಅವರು ಮಾತಾಡಿದ್ರ ಹಿಂದೆ ಏನಿದೆ ಅಂತ ಗೊತ್ತಿದೆ. ಆಮೇಲೆ ಅವತ್ತು ಏನಾಯಿತು ಸರ್, ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಕುರಿತು ಒಂದು ವಿಚಾರ ಸಂಕಿರಣ, ಅಲ್ಲಿ ಹಲವಾರು ವಿಚಾರಗಳನ್ನು ಅವ್ರು ಮಾತಾಡಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಹೇಳಿದ್ದಾರೆ, ಬಸವಣ್ಣರ ವಚನ ಇವನಾರವ ಅಂತ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಆ ಒಳ ಮೀಸಲಾತಿ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಎಲ್ಲ ಹೇಳ್ತಾ ಬಂದಿದ್ದಾರೆ. ಕೊನೆಗೆ ಯಾರೋ ಒಬ್ಬರು ಕೇಳಿದಾಗ ಆಯ್ತು ಬಿಡ್ರಿ ನೋಡೋಣ, ಚಾನ್ಸ್ ಸಿಕ್ಕರೆ ಯಾಕೆ ಬಿಡಬೇಕು? ಇನ್ನೊಂದು ನೀವು ಹೇಳ್ತಾ ಇರೋದು MLC ಆಗ್ಬೇಕಂತ ಏನಿಲ್ಲ ಸರ್. ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ 6 ತಿಂಗಳ ಸಮಯ ಇರುತ್ತೆ. ಅದನ್ನೇ ಹೇಳ್ತಾ ಇರೋದು. ಆಮೇಲೂ ಅಷ್ಟೇ, ಒಬ್ರು MLA ಸೀಟ್ ವೆಕೇಟ್ ಮಾಡಿ ಎಲೆಕ್ಷನ್ ಮಾಡಿ ಗೆದ್ದು ಬರ್ಬೋದು. SM ಕೃಷ್ಣ ಅವ್ರು ಆಗ್ಲಿಲ್ಲ, ಇಲ್ಲಿ ಅವಕಾಶ ಉದಾಹರಣೆ ಇದೆ. ಅವಕಾಶ ಸಿಕ್ಕರೆ, ಯಾಕಂದ್ರೆ ನನಗನ್ಸಿದ ಮಟ್ಟಿಗೆ ಇವತ್ತವರೆಗೂ ಭಯಂಕರ ಹನ್ನೇನಾಗಿಲ್ಲ, ಅವ್ರ ಆಲೋಚನೆ ಕ್ರಮ ಬಿದ್ದು ಹೋಗಿಲ್ಲ. ಇವತ್ತು ಸಹಿತ ಸೈದ್ಧಾಂತಿಕ ಬದ್ಧತೆ ಇದೆ. ಆಕಸ್ಮಿಕವಾಗಿ ಏನಾದ್ರೂ ಸಿಕ್ಕರೆ ನೋಡೋಣ ಬಿಡು, ಬರ್ಲಿ, ಅಧಿಕಾರ ಸಿಕ್ಕರೆ ಯಾಕೆ ಬಿಡ್ಬೇಕು ನಾವು? ಈ ರೀತಿ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಮೊದಲನೇದಾಗಿ ಎರಡು ದ್ವಂದ್ವ ಅಲ್ವಾ? ಒಂದು, ಅವ್ರು ಏನ್ ಹೇಳಿದ್ರು, ನಾವು ಚುನಾವಣಾ ರಾಜಕಾರಣದಿಂದ ದೂರ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ಆದ್ರೆ ಚುನಾವಣೆ ಮಾಡೋದಿಲ್ಲ ಅಂದ್ರು. ಅದು ಒಂದೊಂದ್ವ. ಒಂದು, ಸಕ್ರಿಯರಾಗಿ ಇರ್ತೀನಿ ಅಂದ್ಬಿಟ್ಟು ಸುಮ್ನೆ ಆಗ್ಬಿಡ್ಬೇಕು, ಇಲ್ಲ ಚುನಾವಣೆಯಿಂದ ದೂರ ಆಗ್ಬಿಡ್ತೀನಿ ಅಂತ ಸುಮ್ನೆ ಆಗ್ಬಿಡ್ಬೇಕು. ಅಲ್ಲೂ ಒಂದ್ವ ಮಾಡಿದ್ರು. ನೀವು ಇಲ್ಲೇನ್ ಹೇಳ್ತಿದ್ದೀರಿ ನೋಡಿ, 2013 ಅಧಿಕಾರ ಯಾಕೆ ಬಿಡ್ಬೇಕು? ಒಂದ್ ನಿಮಿಷ, ಅಂದವ್ರು ಅವತ್ಯಾರು ಇವತ್ಯಾರು ಮಾತಾಡ್ತಾರೆ? 2013 ಆದ ನಂತರ ಮುಂದಿನ ಚುನಾವಣೆ ನಾನು ನಿಲ್ಲಲ್ಲ ಅಂತ ಹೇಳಿದವ್ರು ಯಾರು ಸರ್ ಹೇಳಿ? ಸಿದ್ದರಾಮಯ್ಯ ಅವ್ರ ಬಾಯಿಂದ ಬಂತಲ್ವಾ? ನಾನು ಮುಂದಿನ ಚುನಾವಣೆ ಸಾಕು ಇದೆ, ಚುನಾವಣೆ ಅವತ್ತಿನ ದಿನ ನಮಗೆ ಗೊತ್ತಿತ್ತು. ನಾನು ಹೇಳೋದು, ಈ ರಾಜ್ಯದ ಹಿರಿಯರು 2-3 ಜನ ಹೇಳಿದ್ದಾರೆ, ಇದೇ ನನ್ನ ಕೊನೆ ಚುನಾವಣೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇವಾಗೂ ಹೇಳ್ಬೋದು. ಅದೇ ಮಾತನ್ನ ಇವಾಗೂ ಇಟ್ಕೊಳ್ಳಿ. ಹೌದಪ್ಪ, ಈ ಸಂದರ್ಭ ಹೀಗಿತ್ತು, ಮುಂದಿನ ಸರ್ತಿ ಅವಕಾಶ ಸಿಕ್ತು, ಜನ ಬೆಂಬಲ ಇದೆ, ಶಾಸಕರ ಬೆಂಬಲ ಇದೆ ನಮ್ದು, ಆದ್ದರಿಂದ ನಾನು ಮುನ್ನಡೆಸ್ತೀನಿ. ಶಾಸಕರ ಬೆಂಬಲ ಇದೆಯೋ ಅಥವಾ ಪಡ್ಕೊಳ್ಳೋ ಪ್ರಯತ್ನ ಈಗ ಶುರು ಆಗಿದೆಯೋ ಮತ್ತೆ ಹೇಳಕ್ಕಾಗೋದಿಲ್ಲ. ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಪರವಾಗಿರ್ತಕ್ಕಂಥ ಎಷ್ಟು ಜನರಿಗೆ ಟಿಕೆಟ್ ಸಿಕ್ಕುತ್ತೆ ಅನ್ನೋ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಷ್ಟು ಜನ ಇವ್ರನ್ನ ಬೆಂಬಲಿಸ್ತಾರೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಆದ್ದರಿಂದ ಅವಕಾಶ ಸಿಕ್ಕರೆ ಸರ್, ಈಗ ನಿಖಿಲ್ ಜೋಶಿ ಅವರಿಗೆ ನಮ್ಮ ಚೀಫ್ ಮಿನಿಸ್ಟರ್ ಆಗೋ ಅವಕಾಶ ಸಿಕ್ತು ಅಂದರೆ ನೀವೇನು ಹೇಳ್ತೀರಿ? ಸಾಧ್ಯತೆ ಇದೆಯಾ ಇಲ್ಲ ಅಂತ ನೋಡ್ತೀರಾ? ಅಕಸ್ಮಾತ್ ಇರಲಿ ಬಿಡಲಿ, ನೋಡೋಣ ಬಿಡಿ, ಒಂದು ಪ್ಲೇ ಕಾರ್ಡ್
ಸರ್ ಇವತ್ತಿಗೆ ನೀವು ಕೇಳಿದ್ರೆ ಆಗಲ್ಲ ಅಂತಾನೆ ಹೇಳ್ತೀನಿ ಸರ್. ಇವಾಗ ಹೇಳ್ತೀರಾ? ಪಟಾಪಟ್ ಶ್ರೀನಿವಾಸ್ ಅವರೇ, ಅವಕಾಶ ಸಿಕ್ಕರೆ ಪಟಾಪಟ್ ಶ್ರೀನಿವಾಸ್ ಅವರೇ, ಇಲ್ಲಿ ನೋಡಿ ಅವರ ಮಗನ ಭವಿಷ್ಯ ಕೂಡ ಇಲ್ಲಿರುವಂತದ್ದು ಆಯ್ತಾ. ಅವರು ಸರ್ಕಾರದಲ್ಲಿ ಯಾವ ಸರ್ಕಾರದ ವಿರುದ್ಧ ಇವ್ರು ಏನೋ ಮಾಡ್ಬಿಡ್ತಾರೆ ಅನ್ನೋ ಒಂದು ಆತಂಕದ ಒಂದು ಚರ್ಚೆ ಶುರು ಆಗಿದೆ ಈಗ. ಏನೋ ಆಗೋಗುತ್ತೆ ಅಥವಾ ಒಂದಷ್ಟು ಸಮುದಾಯಗಳ ಅಭಿಪ್ರಾಯ ಈ ಸರ್ಕಾರದ ಬಗ್ಗೆ ಬದಲಾಗೋಗುತ್ತೆ, ಸಿದ್ದರಾಮಯ್ಯನವ್ರಿಗೆ ನೋವಾಗಿದೆ ಅನ್ನೋ ಕಾರಣಕ್ಕೆ ಮತದಾನದ ಒಂದು ಶೈಲಿ ಪ್ರಕ್ರಿಯೆನೇ ಬದಲಾಗೋಗುತ್ತೆ, ಕಾಂಗ್ರೆಸ್ ಏನೋ ಕಳ್ಕೊಂಡ್ಬಿಡ್ಬೋದು ಅನ್ನೋ ಆತಂಕ ಏನಕ್ಕಿದೆ ಅಂದ್ರೆ ಸಿದ್ದರಾಮಯ್ಯನವ್ರು ಆಡ್ತಿರುವಂತ ಆ ಒಂದು ಮಾತು ನೋಡೋಣ, ಸಮುದಾಯಗಳನ್ನ ಒಗ್ಗೂಡಿಸುವಂಥದ್ದು, ಹಿಂದುಳಿದ ವರ್ಗಗಳ ಒಂದು ಸಮಾವೇಶ ಮಾಡ್ತಿರುವಂಥದ್ದು, ಮುಂದಿನ ದಿನಗಳಲ್ಲಿ ಅಹಿಂದ ಅನ್ನೋ ವಿಷಯನ ಮತ್ತೆ ಕೈಗೆ ತಗೋತೀನಿ ಅಂತ ಹೇಳ್ತಿರುವಂಥದ್ದು, ಇದೆಲ್ಲ ಒಂದು ಪ್ಯಾಟರ್ನ್ ಆಗಿ ನಾವು ಹಿಂದೆ ನೋಡ್ಬಿಟ್ಟಿದ್ದೀವಿ. ಈಗ ಮತ್ತೆ ಅದು ಮರುಕಳಿಸ್ತಿದೆ. ಇದರ ಅರ್ಥ ಹೇಳಿ. ಸಿದ್ದರಾಮಯ್ಯನವರ ಪ್ರತಿ ಹೇಳಿಕೆ ನೀವು ಗಮನಿಸಿದ್ರೆ ಅವ್ರು ಏನು ಹೇಳ್ತಾರೆ ಅದಕ್ಕೆಲ್ಲ ತದ್ವಿರೋಧವಾಗಿ ನಡೆಯುತ್ತೆ. ಈಗ ಅಲ್ಲಿ ಹೋಗಿ ಒಳ ಮೀಸಲಾತಿ ಬಗ್ಗೆ ಮಾತಾಡಿದ್ದಾರೆ. ಒಳ ಮೀಸಲಾತಿ ಎಷ್ಟು ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು. ಕೊನೆಯಲ್ಲಿ ಎಷ್ಟು ಕನ್ಫ್ಯೂಷನ್ ಮಾಡಿ ಅದನ್ನು ನಮ್ಮ ಸಮುದಾಯಗಳ ಮಧ್ಯದಲ್ಲಿ ನಾವೇ ಬಡ್ದಾಡ್ಕೊಂಡು ಕೋರ್ಟ್ಗೆ ಹೋಗೋ ಹಾಗೆ ಮಾಡಿದ್ದು ಯಾರು? ಅದನ್ನು ಸರಿಯಾಗಿ ನಿರ್ವಹಿಸೋಕ್ಕಾಗಲಿಲ್ಲ. ಸಿದ್ದರಾಮಯ್ಯನವರು 2014ರಲ್ಲಿ SCPTSP ಆ್ಯಕ್ಟ್ನ ತೊಗೊಂಡು ಬಂದಿದ್ದು ನಾನು ಅಂತ ಎದೆ ತಟ್ಕೊಂಡು ಹೇಳ್ತಾಯಿದ್ರು. ಅದರಲ್ಲಿ 7D ಆಗಿಬಿಟ್ಟು ಇಲ್ಲಿ ಘೋಷಣೆ ಮಾಡಿದಂಥ ಹಣನೆಲ್ಲ ಹಿಂಭಾಗದಿಂದ ಬೇರೆ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದು ಯಾರು? ಅದು ಇದೇ ಸಿದ್ದರಾಮಯ್ಯನವರನ್ನೇ. ಹಾಗೆ ನೋಡಿದ್ರೆ ಇವ್ರ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ 9 ಜನ ದಲಿತರು DC-ಗಳಿದ್ರು. ಸಿದ್ದರಾಮಯ್ಯನವರು ಯಾಕೆ ಸಾಮಾಜಿಕ ನ್ಯಾಯ ಅನ್ನೋ ವಿಷಯವನ್ನ ಅವರು ಸರಿಯಾಗಿ ಪಾಲಿಸಿಲ್ಲ ಅನ್ನೋದ್ರ ಬಗ್ಗೆ ವಾದ ಮಾಡ್ತಿದ್ದೀರಿ. ನಮ್ ಚರ್ಚೆ ವಿಷಯದಲ್ವೇ ಅಲ್ಲ ಅಂತೀನಿ. ಪ್ರೊಫೆಸರ್ ಹತ್ರ ಹೋಗ್ಬೇಕಾಗ್ತದೆ. ಒಂದು ನಿಮಿಷ ಹೇಳ್ತೀನಿ. ಅವರು ಸಾಮಾಜಿಕ ನ್ಯಾಯದ ಬಗ್ಗೆ ಅಲ್ಲಿ ಹೇಳ್ತಾ ಇದ್ದಾರೆ, ನೀವು ಕಿತ್ತಾಡ್ಬೇಡ್ರಿ, ಅಸ್ಪೃಶ್ಯರು ಸ್ಪೃಶ್ಯ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಸಾಮಾಜಿಕ ನ್ಯಾಯ. ಆದ್ರೆ ಅದಕ್ಕೆ ಪೂರಕವಾಗಿ ಅವ್ರು ನಡ್ಕೊಂಡಿಲ್ಲ. ನಮ್ಮನ್ನು ಡಿವೈಡ್ ಮಾಡೋ ಕೆಲಸನ ನಾಗಮೋಹನ್ ದಾಸ್ ಕಮಿಟಿ ತಗೊಂಡ್ಬಂದು ಮಾಡಿ ನಮ್ಮನ್ನೆಲ್ಲ ಒಡೆದೋಗಿದ್ದು ಯಾರು ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ. ಪೂರ್ವಕವಾಗಿ ಅಲ್ಲಿ ನಡ್ಕೊಳ್ಳಿಲ್ಲ, ಆದ್ರೆ ಇಲ್ಲಿ ನಡ್ಕೊಳ್ತಿರೋ ರೀತಿ ಬಗ್ಗೆ ನಮಗೆ ಪ್ರಶ್ನೆ ಇರುವಂತದ್ದಲ್ವಾ. ಬಂದೆ ಪ್ರೊಫೆಸರ್ ಹತ್ರ ಮಾತಾಡ್ಬೇಕು. ಪ್ರೊಫೆಸರ್ ಕೇಳ್ತಿದ್ಯಾ? ಪ್ರೊಫೆಸರ್ ಕೇಳ್ತಾ ಇದೆ. ಪ್ರೊಫೆಸರ್, ಇಲ್ಲಿ ಇಟ್ಸ್ ನಾಟ್ ಈಸಿ. ಒಂದು ಡ್ರಾಸ್ಟಿಕ್ ಮೆಜರ್ ಅಂತ ಸಿದ್ದರಾಮಯ್ಯನವ್ರು ಮಾಡ್ಲಿಕ್ಕೆ ಬರೋದಿಲ್ಲ. ಅವ್ರ ಮಗ ಸಚಿವರಿದ್ದಾರೆ ಅಂಡ್ ಅವರು ಕೂಡ ಒಂದು ರೀತಿಯಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿದ್ದಾರೆ. ಯಾರ್ಯಾರಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಬೇಸರ ಇದೆ, ಸಿದ್ದರಾಮಯ್ಯನವ್ರಿಗೆ ಯಾರ ಬಗ್ಗೆ ಬೇಸರ ಇದೆ, ಒಂದು ರೀತಿ ಅದನ್ನ ಪ್ಯಾಚ್ ಅಪ್ ಮಾಡಿಸೋ ಪ್ರಯತ್ನ ಯತೀಂದ್ರದವರು ಅವರು ಜವಾಬ್ದಾರಿ ತಗೊಂಡಿದ್ದಾರೆ ಅಂತ. ಇಟ್ಸ್ ನಾಟ್ ಈಸಿ. It is not. And as you rightly pointed out, Yatindra has been going around. ಎಲ್ಲಾ ಕಡೆ ಮಾತಾಡುವಾಗ ಅವರು ಈಗ ಫಾರ್ ಎಕ್ಸಾಂಪಲ್ ಬಹಳ ಜನ ಕೇಳಿದ್ರು ಯತೀಂದ್ರಂಗೆ ಸಿದ್ದರಾಮಯ್ಯನವ್ರಿಗೆ ಬೇಜಾರಾಗಿದೆಯಾ ಅಂತ. ಆಗ ಯತೀಂದ್ರ ಐ ಥಿಂಕ್ ಹಿ ವಾಸ್ ಇನ್ ಬೀದರ್ ಆರ್ ಸಮ್ವೇರ್. ಆಗ ಯತೀಂದ್ರ ಹೇಳಿದ್ರು ಇಲ್ಲ ಬೇಜಾರಾಗಿಲ್ಲ, ಅವತ್ತು ಹುಡ್ದಬ್ಬ ಇತ್ತು ಅದಕ್ಕೆ ಬರಕ್ಕಾಗ್ಲಿಲ್ಲ ಅವರು ಅಂತಂದ್ರು. ಸೊ ಆಕ್ಚುಲಿ ವಾಟ್ ಯು ಸೇ ಇಸ್ ರೈಟ್. ಅವರು ಈ ಒಂದು ಏನು ಡ್ಯಾಮೇಜ್ ಕಂಟ್ರೋಲ್ ಕೆಲಸವನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗಿರುವಂತ ಒಂದು ತಾಂತ್ರಿಕವಾದ ಪ್ರಶ್ನೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಇಸ್ ಎ ಸೆಂಟ್ರಲೈಸ್ಡ್ ಪಾರ್ಟಿ. ಲೆಟ್ ಅಸ್ ನಾಟ್ ಫರ್ಗೆಟ್ ದಟ್. ಕಾಂಗ್ರೆಸ್ ಅಲ್ಲಿ ವೀರೇಂದ್ರ ಪಾಟೀಲ್ ಇರ್ಬೋದು, ಬೇರೆ ಅಂತ ಒಳ್ಳೆ ಲೀಡರೇ ಇರಬಹುದು. ಒಮ್ಮೆ ಅವ್ರನ್ನ ತೆಗೆದ ಮೇಲೆ ಮತ್ತೆ ನಿಮಗೆ ಅವಕಾಶ ಕೊಡ್ತಾರೆ, ನೀವು ಬನ್ನಿ ಅಂತ ಹೇಳಕ್ಕೆ ದೇರ್ ಇಸ್ ಎ ಲಾರ್ಜ್ ಚಂಕ್ ಆಫ್ ಲೀಡರ್ಶಿಪ್ ವಿಚ್ ಇಸ್ ಆಲ್ರೆಡಿ ವೇಟಿಂಗ್ ಫಾರ್ ದ ಪೊಸಿಷನ್. ಈಗ ಇನ್ಫ್ಯಾಕ್ಟ್ ನೀವು ಶಿವಕುಮಾರ್ ನೋಡಿದ್ರೆ, ಶಿವಕುಮಾರ್ ಫೈಟ್ ಮಾಡಿ ಪಕ್ಷ 135 ಸೀಟ್ಸ್ ಗೆಲ್ಸ್ಕೊಂಡ್ ಬಂದಿದ್ದಕ್ಕೆ ಶಿವಕುಮಾರ್ ಫೈನಲಿ ಕುಡ್ ಗೆಟ್ ಅಂಡ್ ಸಕ್ಸೀಡ್. ಅಂಡ್ ಶಿವಕುಮಾರ್ ವಾಸ್ ಆಲ್ಸೋ ಎ ಪರ್ಸನ್ ಇಡೀ ಕಾಂಗ್ರೆಸ್ಗೆನೆ ಬೇಲ್ಔಟ್ ಮಾಡಿದವರು ಅವರು ವೆನ್ ಕಾಂಗ್ರೆಸ್ ವಾಸ್ ಇನ್ ಡೋಲ್ ಡ್ರಮ್ಸ್. ಸೊ ಈ ರೀತಿಯಾದಂತ ಪರಿಸ್ಥಿತಿ ಇದ್ದಿದ್ದರಿಂದ ಶಿವಕುಮಾರ್ ವಾಸ್ ಆಕ್ಚುಲಿ ಗಿವನ್ ದಿಸ್ ಅಡ್ವಾಂಟೇಜ್. ಅವ್ರಿಗಿಂತ ಸೀನಿಯರ್ ಆಗಿದ್ದಂತವ್ರು HK ಪಾಟೀಲ್ ಇದ್ರು ಒಂದ್ ಕಾಲದಲ್ಲಿ. ಅವರು ಹಿ ವಾಸ್ ಆಲ್ಸೋ ದಿ ಪಾರ್ಟಿ ಪ್ರೆಸಿಡೆಂಟ್, ಅವ್ರಿಗೇನು ಅವಕಾಶ ಕೊಡಲಿಲ್ಲ. ಪರಮೇಶ್ವರ್ ವಾಸ್ ಆಲ್ಸೋ ದಿ ಪಾರ್ಟಿ ಪ್ರೆಸಿಡೆಂಟ್. ಪರಮೇಶ್ವರ್ ಇದ್ದಾಗ್ಲೂ ಎಲೆಕ್ಷನ್ ಗೆದ್ರು, ಬಟ್ ಪರಮೇಶ್ವರ್ ವಾಸ್ ನಾಟ್ ಮೇಡ್ ದ ಚೀಫ್ ಮಿನಿಸ್ಟರ್. ಸೊ ಈ ರೀತಿಯಾದಂತ ಕೆಲವು ವಿಚಾರಗಳನ್ನು ನೋಡಿದಾಗ ಮಗ್ಗಲು ಮುಳ್ಳು ಅನ್ನುವಂತ ಹಾರ್ಶ್ ವರ್ಡ್ ಗಿಂತಾನು ಸಿದ್ದರಾಮಯ್ಯ ಐ ವುಡ್ ಪಾಸಿಟಿವ್ಲಿ ಸೇ ಇಸ್ ಎ ವೆರಿ ಲಕ್ಕಿ ಪರ್ಸನ್. Because he came from a different party, but then got the position not once, but twice. But ultimately the question remains. ಈಗಾಗಲೇ ಸಾಕಷ್ಟು ಜನ ರೇಸ್ ಮಾಡಿದಂತ ಕೆಲವು ಪ್ರಶ್ನೆಗಳನ್ನ ನಾವು ನೋಡಿದಾಗ, ಸಿದ್ದರಾಮಯ್ಯ ಹ್ಯಾಸ್ ಪೊಸಿಷನ್ಡ್ ಹಿಮ್ಸೆಲ್ಫ್ ಇನ್ ಸರ್ಟನ್ ವೇ, ಬಟ್ ಅವರ ಎಕ್ಸಿಕ್ಯೂಷನ್ ಅಲ್ಲಿ ನೋಡಿದಾಗ, ಅವರು ಮಾಡಿದಂತ ಕೆಲಸಗಳನ್ನ ನಾವು ನೋಡಿದಾಗ, ಐ ಥಿಂಕ್ ದೇರ್ ಇಸ್ ಸ್ಟಿಲ್ ಮೋರ್ ಟು ಡೂ, ಎಸ್ಪೆಷಲಿ ಮೇಕಿಂಗ್ ಎ ಶೆಡ್ಯೂಲ್ ಕಾಸ್ಟ್ ಆಸ್ ಎ ಚೀಫ್ ಮಿನಿಸ್ಟರ್ ವಾಸ್ ಆಲ್ಮೋಸ್ಟ್ ಇನ್ ಹಿಸ್ ಹ್ಯಾಂಡ್ಸ್. ಮಾಡ್ಲಿಲ್ಲ ಅವರು. ಅದೇ ರೀತಿಯಾಗಿ ಪರಮೇಶ್ವರ್ಗೆ ಅವರು ಸಪೋರ್ಟ್ ಮಾಡುವಂತ ಸಂದರ್ಭದಲ್ಲಿ ಹಿ ಡಿಡ್ ನಾಟ್ ಸಪೋರ್ಟ್.
ಹಲವಾರು ಕೇಸಸ್ ನ ನೀವು ತೆಗೆದುಕೊಂಡ್ರೆ ಈವನ್ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿ SCPTS ಹಣವನ್ನ ಹಿ ಯೂಸ್ ಇಟ್ ಫಾರ್ ದಿ ಜನರಲ್ ವೆಲ್ಫೇರ್, ಯಾವುದು ತಮ್ಮ ಗ್ಯಾರಂಟಿಗೆ. ಆಗ ಕೇಳಿದಾಗ ಈ ಕ್ಲೆವರ್ಲಿ ಆನ್ಸರ್ಡ್ ದಟ್ ದೇರ್ ಆರ್ ಆಲ್ಸೋ ಶೆಡ್ಯೂಲ್ ಕಾಸ್ಟ್ ಇನ್ ದಿ ಬೆನಿಫಿಷರೀಸ್ ಅಂತ. ಸೊ ಇಂಥ ಕೆಲವು ಇಶ್ಯೂಸ್ ಅನ್ನ ತೆಗೆದುಕೊಂಡಾಗ ಆ ಮನುಷ್ಯ ಕ್ಲಿಷೆಯನ್ನ ಒಂದೇನೋ ಹೇಳ್ತಾರೆ ಅಂತ ಅಂತಾರಲ್ಲ, ಆ ರೀತಿಯಾಗಿ ಹಿ ಹ್ಯಾಸ್ ಪೊಸಿಷನ್ಡ್ ಹಿಮ್ಸೆಲ್ಫ್, ಬಟ್ ಹ್ಯಾಸ್ ಹಿ ಡೆಲಿವರ್ಡ್ ಅನ್ನುವಂತ ಕೆಲವು ಪ್ರಶ್ನೆಗಳನ್ನ ಇದು ಮುಂದಿಡಬೇಕಾಗುತ್ತೆ. ಒಂದು ಪ್ರಶ್ನೆ ಕೇಳ್ಬೇಕಲ್ಲ, ಅವ್ರು ಎತ್ತಿರುವಂತ ವಿಷಯಗಳಾದ್ರೂ ಎಂತದ್ದು? ಈ ವಿಷಯಗಳನ್ನ ಇಟ್ಕೊಂಡೇ ಅವರು ಸುದೀರ್ಘವಾದ ರಾಜಕೀಯ ಕರಿಯರ್ ಅನ್ನ ಅವ್ರು ಬೆಳೆಸ್ಕೊಂಡು ಬಂದಂತವ್ರು. ಆಮೇಲೆ ದೀಸ್ ಆರ್ ವೆರಿ ಸೆನ್ಸಿಟಿವ್ ಇಶ್ಯೂಸ್, ಬಹಳ ಸಂವೇದನಶೀಲತೆ ಇರುವಂತಹ ವಿಷಯಗಳಲ್ವಾ ಇದು. ಸರ್ಕಾರವನ್ನ ಒಂದ್ ರೀತಿ ಸಿಕ್ಕಾಕ್ಸ್ಬೇಕು, ಕೇಂದ್ರದ ನಾಯಕತ್ವ ಏನಿದೆ ಹೈಕಮಾಂಡ್, ಅವರು ಕೂಡ ಇವ್ರಿಗೆ ಗಮನ ಕೊಡದೇ ಇರುವಂತ ಪರಿಸ್ಥಿತಿ ಇರಬಾರ್ದು. ಸಮುದಾಯಗಳಿಗೇನಾದ್ರೂ ವಿಶೇಷವಾಗಿ ಆಮೇಲೆ ನಿರ್ದಿಷ್ಟವಾಗಿ ಕುರುಬ ಸಮುದಾಯಕ್ಕೆ ಏನಾದ್ರು ಅನ್ನಿಸ್ಬಿಟ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ ಬೇಸರ ಮಾಡಿಸಿದೆ ಅಂತ ಅವ್ರು ಗೆಲ್ಲಿಸ್ತಾರೋ ಇಲ್ವೋ, 224 ಪೈಕಿ ಕರೀಬ್ ಒಂದು 150 ಕ್ಷೇತ್ರಗಳಲ್ಲಿ ಸೋಲ್ಸೋ ಸಾಮರ್ಥ್ಯ ಅಂತೂ ಇದೆ. ಹಾಗಾಗಿ ಅವ್ರು ತಗೊಳ್ತಿರುವಂತ ವಿಷಯಗಳು, ಆ ವಿಷಯಗಳು ಹಿಂದೆ ಇರುವಂತ ತಂತ್ರಗಾರಿಕೆ. ಪ್ಲೀಸ್ ಸೇಮ್ ಕ್ವಶನ್ ಎಡಹಳ್ಳಿ ಕೇಳ್ಬೇಕಾಗುತ್ತೆ. ವಿಷಯಗಳನ್ನ ತಗೊಳ್ತಿರೋದು ಅದ್ರ ಹಿಂದೆ ಇರುವಂತ ತಂತ್ರಗಾರಿಕೆ. ಸರ್, ಒಂದು ನಾವು ಸಿದ್ದರಾಮಯ್ಯವ್ರನ್ನ ತುಂಬ ಸಂತರು ಅಂತ ನೋಡುವ ಅಗತ್ಯ ಇಲ್ಲ. ಸಿದ್ದರಾಮಯ್ಯವರು ಮಹಾ ರಾಜಕಾರಣಿ ಮೊದಲನೇದು. ಎರಡನೇದಾಗಿ ಅವರು ತತ್ವ ಸಿದ್ಧಾಂತವನ್ನು ಏನು ಪ್ರತಿಪಾದಿಸ್ತಿದ್ದಾರೋ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವರಿಗೆ ರಾಜಕೀಯ ಶಕ್ತಿ ಬೇಕು, ಅಧಿಕಾರ ಬೇಕು. ಸೊ ಅದಕ್ಕೋಸ್ಕರ ಒಂದಿಷ್ಟು ತಂತ್ರಗಾರಿಕೆಗಳನ್ನು ಮಾಡ್ತಾ ಬಂದಿದ್ದಾರೆ. ಸೊ ಇವಾಗ ಅದೇ ರೀತಿಯಾದ ತಂತ್ರಗಾರಿಕೆನ ನನಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು, ಅಲ್ಲ ಸರ್, ಒಂದು ಫಂಕ್ಷನ್ ಇದೆ, ಸರ್ಕಾರದ ಫಂಕ್ಷನ್ನು, ಬ್ಯಾನರ್ ಇದೆ, ಅದರೊಳಗಡೆ ಸಿದ್ದರಾಮಯ್ಯ ಅವರ ಫೋಟೋನೇ ನಾಯಪತ್ತೆ ಮಾಡ್ತಾರಂತಂದ್ರೆ ಈ ಸರ್ಕಾರದವರು, ಅಂದರೆ ಅವ್ರಿಗೆ ಇಷ್ಟು ದಿವಸ ಅವರು ಪಕ್ಷ ಕಟ್ಟಿಲ್ವಾ, ಇಷ್ಟು ದಿವಸ ಅವರು ಅಧಿಕಾರ ಮಾಡಿಲ್ವಾ, ಇಷ್ಟು ದಿವಸ ಅವರು ಜನರಿಗೆ ಬೆಂಬಲ ಕೊಟ್ಟಿಲ್ವಾ? ಸೊ ಇಷ್ಟೆಲ್ಲ ಇದ್ದಾಗ ಅವರನ್ನೇ ತೆಗೆದಾಕ್ತೀರಿ, ಮೂಲೆಗುಂಪೆ ಮಾಡ್ತೀರಿ, ತಪ್ಪಾಗುತ್ತೆ. ಸಿದ್ದರಾಮಯ್ಯನವ್ರಿಗೆ ಈಗ ಪ್ರಾಮುಖ್ಯತೆ ಗಮನ ಬೇಕು. ಹೌದು, ಹೌದು ಸರ್, ಕೊಡ್ತಾ ಇಲ್ಲ ಕಾಂಗ್ರೆಸ್ ಅವರು. ಇವಾಗಿರ್ತಕ್ಕಂಥವ್ರು ಅವ್ರನ್ನ ನೆಗ್ಲೆಕ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ, ಆಮೇಲೆ ಜಾರಕಿಹೊಳಿ ಅಂತವರು ಸಹಿತ ಈಗಾಗಲೇ ಪಕ್ಷವನ್ನ ಬದಲಾವಣೆ ಮಾಡಿದ್ರಿಂದ ಇವರು ಕಡೆ ಇದ್ದಂತ ಅವರು ಬರೀ ಅವ್ರ ಹೆಸರು ಮಾತ್ರ ಯಾಕೆ ಹೇಳ್ತೀರಿ? ಈಗ HC ಮಾದೇವಪ್ಪ ಅವರಿಲ್ವಾ? ಸರ್, ಅವ್ರಿಗೆ ಬೇಸರ ಇಲ್ವಾ? ಎಕ್ಸಾಂಪಲ್ ಹೇಳಿದೆ, ನಿಮ್ ಜಮೀರ್ ಅವ್ರ ಬಗ್ಗೆ ಹೇಳ್ತೀನಿ. ಜಮೀರ್ ಅವ್ರನ್ನ ಕ್ಯಾಬಿನೆಟ್ ತಗೊಂಡಿರೋದೇ ಸಿದ್ದರಾಮಯ್ಯ ಅವ್ರಿಗೆ ಬೇಸರ ಇದೆ ಅಲ್ವಾ? ನಾನು ಅದಕ್ಕೆ ಏನಾಗಿದೆ ಅಂತಂದರೆ, ಈಗ ಇರ್ತಕ್ಕಂಥ ಹಲವಾರು ಬೇಸರಗಳಿದ್ದಾವೆ. ಅದರ ಅರ್ಥ ಏನು ಅಂತಂದರೆ, ಸಿದ್ದರಾಮಯ್ಯರು ಮಾಡಿದಂಥ ಜನಪರ ಕೆಲಸಗಳನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ, ಅವರು ಡೆಡಿಕೇಶನ್ನು ಮತ್ತು ಕೊಡುಗೆಯನ್ನು ನಾವು ನಿರಾಕರಿಸಲಿಕ್ಕೆ ಆಗೋದಿಲ್ಲ. ಈ ಸರ್ಕಾರ ಯಾರದೇ ಬಂದರೂ ಸಹಿತ ನಿರಾಕರಿಸೋ ಹಾಗಿಲ್ಲ. ಅದಕ್ಕೆ ಅವರನ್ನು ಜೊತೆಗೆ ತೆಗೆದುಕೊಂಡು ಹೋದರೆ ಮಾತ್ರ ನಾವು ಸರ್ಕಾರವು ಸರಳವಾಗಿರುತ್ತೆ. ಆಕಸ್ಮಿಕವಾಗಿ ನೀವು ನೆಗ್ಲೆಕ್ಟ್ ಮಾಡಿದರೆ, ಅವರನ್ನು ನೀವು ಹಿಂದೆ ತಳ್ಳಿದರೆ ನಾವು ಏನು ಮಾಡ್ತೀವಿ, ಆಯಿತು ನಮ್ಮದೇ ಆದಂಥ ಒಂದು ಅಹಿಂದ ಇದೆ, ನನಗೆ ಆದಂಥ ಒಂದು ಜನಪರವಾಗಿರ್ತಕ್ಕಂಥ ಒಂದು ಸಪೋರ್ಟ್ ಇದೆ, ಬೆಂಬಲ ಇದೆ, ಅವರನ್ನು ಇಟ್ಟುಕೊಂಡು ಮತ್ತೆ ರಾಜಕಾರಣವನ್ನು ನಾನು ಮುಂದೆ ಒರೆಸ್ತೀನಿ. ಯಾಕೆ ಸರ್ ಇಗ್ನೋರ್ ಮಾಡ್ತಿದ್ದೀರಿ ಸಿದ್ದರಾಮಯ್ಯ? ಇಗ್ನೋರ್ ಪ್ರಶ್ನೆನೇ ಇಲ್ಲ. ಈಗ ಎಲ್ಲಿ ಇಗ್ನೋರ್ ಮಾಡೋದಾದ್ರೆ ಅವರು ಯಾವ ಅವ್ರ ಫೋಟೋಗಳನ್ನು ತೆಗೆದಾಕ್ತಾ ಇದ್ದಾರೆ ಸರ್. ಇವರು ಅದನ್ನೇ ಮಾತಾಡ್ತಾ ಇದ್ದಾರೆ. ಹೌದು, ಈ ರಾಜ್ಯ ಸರ್ಕಾರದ ಒಂದು ಪ್ರೋಟೋಕಾಲ್ ಇರ್ತದೆ. ಅವರು ಮಾಜಿ ಮುಖ್ಯಮಂತ್ರಿ, ಅದು ಗವರ್ನರ್ ಬರೋಂಥ ಸಭೆಗಳಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗವರ್ನರ್ ಫೋಟೋಗಳು ಇರ್ತದೆ. ಅದು ಪ್ರೋಟೋಕಾಲ್. ಅದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋ ಪ್ರಯೋಜನ ಏನು? ಪಕ್ಷದ ಸಭೆಗಳಲ್ಲಿ ಸಿದ್ದರಾಮಯ್ಯ ಅವರ ಫೋಟೋ ಇಲ್ಲ ಅಂದ್ರೆ ನಾವು ಕಾಂಗ್ರೆಸ್ ಪಾರ್ಟಿ ಇಸ್ ಆನ್ಸರೇಬಲ್ ಅಂತ ಯಾವುದೇ ಸಭೆಗಳಲ್ಲಿ ಸಿದ್ದರಾಮಯ್ಯ ಫೋಟೋ ಇಲ್ಲದ ಸಭೆ ಮಾಡೇ ಇಲ್ಲ, ಕರ್ನಾಟಕದಲ್ಲಿ ಮಾಡೋದೇ ಇಲ್ಲ ಕೂಡ. ಅದ್ರ ಬಗ್ಗೆ ಯಾರಿಗೂ ಅನುಮಾನ ಬೇಡ. ಆಮೇಲೆ BJP ವಕ್ತಾರರು ಏನು ಹೇಳ್ತಾ ಇದ್ರು, SCP TSP ಬಗ್ಗೆ ಹೇಳ್ತಾ ಇದ್ರು. ಆಯಿತು, SCP 42,000 ಈ ವರ್ಷದ ಬಜೆಟಲ್ಲಿ SCP TSP ಇದೆ, 12,000 ಅದನ್ನು ಗ್ಯಾರಂಟಿಗೆ ದಲಿತರಿಗೆ ಕೊಡಬೇಕಂತ ತೊಗೊಂಡಿದ್ದಾರೆ, ಸಂತೋಷ. ನೀವು ಕೇಳಬಾರ್ದಂತ ನೀವು ಕೇಳ್ತಾರೋ ಸರಿ ಇದೆ, ಕೇಳಬೇಕು ಡೆಮೋಕ್ರಸಿಯಲ್ಲಿ. ನಾನು ಕೂಡ ಆ್ಯಸ್ ಎ ಕಾಂಗ್ರೆಸ್ ವರ್ಕರ್ ಹೇಳ್ತೀನಿ ಕೂಡ, ಅದನ್ನು ಕೂಡ. ಬಟ್ ಇನ್ ದ ಸೇಮ್ ಟೈಮ್ ನಾನು ನಿಮ್ಮ ಮೂಲಕ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವು 21, 22, 23 ರಾಜ್ಯ ಸರ್ಕಾರದಲ್ಲಿ ನೀವು ಅಧಿಕಾರದಲ್ಲಿದ್ದೀರಿ, ಕೇಂದ್ರ ಸರ್ಕಾರದಲ್ಲಿದ್ದೀರಿ. ಸ್ವಾಮಿ ನಿಮ್ಗೇನು ಇಲ್ವಾ? SCP TSP ಇಂಟ್ರೊಡ್ಯೂಸ್ ಮಾಡಿ. ಕನಿಷ್ಠ 5 ಸ್ಟೇಟಲ್ಲಿ ರಾಜ್ಯ ಸರ್ಕಾರದಲ್ಲಿ ನೀವು SCP TSP ಇಂಟ್ರೊಡ್ಯೂಸ್ ಮಾಡಿ ದಲಿತರಿಗೆ ಕೊಡಿ, ನಮ್ಮನ್ನು ಪ್ರಶ್ನೆ ಮಾಡಿ. ನಾವು ನಿಮ್ಮ ಪ್ರಶ್ನೆಗೆ 2 ಕೈ ಮುಕ್ಕಿ ನಮ್ಗೆ ಉತ್ತರ ಕೊಡ್ತೀವಿ. ನೀವು 20 ಇಡೀ ದೇಶದಲ್ಲಿ ನೀವು ಎಲ್ಲೂ SCP TSP ಇಲ್ಲ, ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದೀವಿ, ನಾವು ಅದಕ್ಕೆ ಆನ್ಸರೇಬಲ್ ಆಗಿದ್ದೀವಿ. ಬಟ್ ನೀವು ಅದನ್ನು ಪದೇ ಪದೇ ಮಾಡ್ತಾ, ದಯವಿಟ್ಟು ಸ್ವಲ್ಪ ತಿದ್ಕೊಳ್ಳಿ. ಈ 25 ರಾಜ್ಯಗಳಲ್ಲಿ ಕನಿಷ್ಠ 5 ರಾಜ್ಯದಲ್ಲಿ SCP TSP ಇಂಟ್ರೊಡ್ಯೂಸ್ ಮಾಡಿ, ಆ ನಂತರ ನೀವು ಪ್ರಶ್ನೆ ಕೇಳಿ, ಕರ್ನಾಟಕ ರಾಜ್ಯದ ಜನತೆ ನಿಮ್ಗೆ ಉತ್ತರ ಕೊಡ್ತಾರೆ ಅಂತ ಈ ಮೂಲಕ ಹೇಳ್ತಾರೆ. ಆಯ್ತು, ಈಗ ಒಂದು ಸ್ವಲ್ಪ ರಿವರ್ಸ್ ಮಾಡೋಣ ಸರ್. ಇದೇ ರೀತಿ ಯಡಿಯೂರಪ್ಪನವ್ರನ್ನು ಕಡೆಗಾಣಿಸೋ ಹಾಗಿಲ್ಲ.
ಏನ್ ಹೇಳಿದ್ರೆ ಅವ್ರ ಹಿಂದೆ ಏನಾದ್ರು ನೀವು ಕಡೆ ಕಾಣಿಸ್ಬಿಟ್ರೆ ಸೇಮ್ ಗೆಲ್ಸಕ್ಕಾಗುತ್ತೋ ಇಲ್ವೋ ಸೋಲ್ಸೋ ಶಕ್ತಿ ಅಂತೂ ಇದೆ ಅವ್ರಿಗೆ. ಹಿಂದೆ ಸಮುದಾಯ ಸೋಲ್ಸಿ ಬೆಂಬಲ ತೋರ್ಸಿದ್ದಾರೆ. ಇದೆ, ತೋರಿಸಿದ್ದಾರೆ ಅವ್ರು KCP ಕಟ್ಬಿಟ್ಟು. ಹೌದು. ಒಂದೇ 6 ತಿಂಗಳಲ್ಲಿ 10% ವೋಟ್ ಶೇರ್ ತಗೊಳ್ಳೋದು ಸುಮ್ನೆ ಅಲ್ಲ ಸರ್, ಅದು ಭಾರಿ ದೊಡ್ಡದದು ಆಯ್ತಾ. ಹಂಗಾಗಿ 44 ಸೀಟಿಗೆ ಇಳಿದ್ಬಿಟ್ರೆ ಅವತ್ತು ಬಿಜೆಪಿ. ಇವತ್ತು ಬಿಜೆಪಿಗೂ ಇದೇ ಸಮಸ್ಯೆ ಇದೆ. ಈಗ ನಮಗೆ ಗುಸು ಇರೋದು ಏನಪ್ಪ ವಿಷಯ ಅಂದ್ರೆ ಇವು ಬದಲಾವಣೆ ಆಗ್ಬೇಕು ರಾಜ್ಯಾಧ್ಯಕ್ಷರದು, ಹಂಗಾಗಿ ಮಾಡಿದ್ರೆ ಯಡಿಯೂರಪ್ಪ ಅವ್ರು ಮುನಿಸ್ಕೋಬಹುದು. ಅದಕ್ಕೆ ಏನ್ ಮಾಡ್ಬೇಕು ಪರ್ಯಾಯ? ರಾಘವೇಂದ್ರ ಅವ್ರನ್ನ ಕೇಂದ್ರದಲ್ಲಿ ಸಚಿವರಾಗಿ ತಗೋಬೇಕು. ಈ ತರ ಎಲ್ಲ ಚರ್ಚೆ ನಡೀತಿದೆ ಬಿಜೆಪಿ ಪಡಸಾಲೆನಲ್ಲಿ. ನಮ್ಗೆ ಹೆಂಗೆ ಕಾಂಗ್ರೆಸ್ ಪಡಸಾಲೆನಲ್ಲಿ ಕಿವಿಗಳಿದೆಯೋ ಅದೇ ರೀತಿ ನಮಗ್ ಬಿಜೆಪಿ ಪಡಸಾಲೆನಲ್ಲೂ ಇದೆ. ನೀವು BS ಯಡಿಯೂರಪ್ಪನವ್ರನ್ನ ಕಡೆಗಣಿಸಿ ನೋಡ್ಬಿಡಿ, ಮಾಡಕ್ಕಾಗ್ತದ ನೀವು? ನಮ್ಮ ಪಕ್ಷಕ್ಕೆ ಇವತ್ತು ಅವ್ರು ಯಾಕೆ ಒಂದು ತಕ್ಕಮಟ್ಟಿಗಾರು ಸುಮ್ಮನಿದ್ದಾರೆ ಅಂದ್ರೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರಿದ್ದಾರೆ. ಹಾಗೇನಿಲ್ಲ. ನಮ್ಮ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ನಿಮ್ಗೆ ಏನಂದರೆ, ಯಡಿಯೂರಪ್ಪ ಅವ್ರನ್ನ ಮತ್ತು ಸಿದ್ದರಾಮಯ್ಯ ಅವ್ರನ್ನ ರಾಜಕಾರಣದಲ್ಲಿ ನೀವು ಸಮೀಕರಿಸಬೇಡಿ. ಯಾಕೆ ಅಂದರೆ ಯಡಿಯೂರಪ್ಪ ಅವರು ಒಂದು ತತ್ವ ಸಿದ್ಧಾಂತದಲ್ಲಿ ಇದ್ಕೊಂಡು ಹೋರಾಟ ಮಾಡ್ಕೊಂಡು ರಾಜಕಾರಣಕ್ಕೆ ಬಂದು ಒಂದು ನಿಮಿಷ ಸರ್ ನಾನು ಹೇಳ್ತೀನಿ, ನೀವು ದಯವಿಟ್ಟು ಒಂದು ನಿಮಿಷ. ಅವರು ಇಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ತೆಗೆದ ತಕ್ಷಣನೇ ಅವ್ರು ಯಾರನ್ನ ಬ್ಲಾಕ್ ಮೇಲ್ ಮಾಡಲಿಲ್ಲ. ಯಾರನ್ನಾದ್ರೂ ಬ್ಲಾಕ್ ಬೇರೆ ಪಕ್ಷನೇ ಕಟ್ಟಿದ್ರಲ್ಲ ಸರ್. ಈಗ ಆಗಲ್ಲ. ಈಗ ಪಕ್ಷ ದ್ರೋಹ ಮಾಡಿಲ್ಲ ಅವರು. ಒಂದು ನಿಮಿಷ ಕೇಳಿಸ್ಕೊಳ್ಳಿ ದಯವಿಟ್ಟು. ಅವರು ಸದಾನಂದ ಗೌಡ್ರನ್ನ ಮುಖ್ಯಮಂತ್ರಿ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಜಗದೀಶ್ ಶೆಟ್ಟರ್ನ ಅವ್ರನ್ನ ಮುಖ್ಯಮಂತ್ರಿ ಯಾರು ಮಾಡಿದ್ದಾರೆ ಒಬ್ಬನ ತೋರಿಸಿ ನೋಡೋಣ. ಹಿಂದುಳಿದ ವರ್ಗದ ನಾಯಕರಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕರನ್ನು ತಗೊಂಡ್ ಬಂದು ಇವನನ್ನ ಸೆಕೆಂಡರಿ ಲೀಡರ್ ಅಂತ ತೋರಿಸಿದಾರ? ಇದು ಅವರ ಒಂದು ಹಿಪೋಕ್ರಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ಹೇಳಿದ್ರ ಒಂದ್ ನಿಮಿಷ BSY ವಿಷಯಕ್ಕೆ ಬನ್ನಿ. BSY ವಿಷಯ ಅವ್ರದೇ ಬರ್ತಾ ಇದ್ದೀನಿ. ಈಗ ಅವ್ರನ್ನ ಮಾಡಿ ಇಲ್ಲಾಂದ್ರೆ ನಾನು ಪಕ್ಷ ಹೊಡಿತೀನಿ ಅಂತ ಯಾವ್ದಾದ್ರು ಹೇಳಿದ್ರ? ಹೊಡೆದ್ಬಿಟ್ಟಿದ್ದಾರೆ ಅವರು. ನಾನು ಎಲೆಕ್ಷನ್ ನಿಂತ್ಕೊಳ್ಳೋ ಅಂತ ಹೇಳಿ ಬಂದು ಎಲೆಕ್ಷನ್ ನಿಂತ್ಕೊಂಡ್ರ? ಹೇಳ್ತಾ ಇದ್ದಾರೆ ಎಲ್ಲಾದ್ರೂ ಟಿಕೆಟ್ ಕೊಟ್ಟಿದ್ದಾರೆ. ಅವ್ರು ಬೇಡ ಅಂತ ಹೇಳಿದ್ಮೇಲೆ ಟಿಕೆಟ್ ನೋಡಿ. ಇಲ್ಲ ಒಂದ್ ನಿಮಿಷ ಕೇಳಿ. ಅವರು ಸಿದ್ದರಾಮಯ್ಯ ಆವಾಗ ನಮ್ಮ ನಿಖಿಲ್ ಅವ್ರು ಹೇಳ್ತಾ ಇದ್ರು, ನಾರಾಯಣ ಸ್ವಾಮಿ ಅವ್ರು ಹೇಳ್ತಾ ಇದ್ರು, ನೀವು ಹೇಳ್ತಾ ಇದ್ರಿ ಈ ಹಿಂದೆ ಇದೇ ನನ್ನ ಕೊನೆ ಚುನಾವಣೆ ಅಂತ ಹೇಳ್ತಾ ಇದ್ರು. ಯಡಿಯೂರಪ್ಪ ಅವ್ರು ಯಾವ್ದಾದ್ರು ಆಗಿ ನನ್ನ ಕೊನೆ ಚುನಾವಣೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಬಂದಿದ್ದಾರೆ ಸ್ವಾಮಿ? ಯಾವತ್ತೂ ಬರಲಿಲ್ಲ. ನಾನು ಅದಕ್ಕೆ ಅವಾಗ ಸಿದ್ದರಾಮಯ್ಯ ಅವ್ರು ಹೇಳೋದಕ್ಕೂ ನಡ್ಕೊಳ್ಳೋ ರೀತಿಗೂ ತುಂಬ ವ್ಯತ್ಯಾಸ ಇದೆ. ಅವರು ಇವತ್ತು ಈ ಇಳಿ ವಯಸ್ಸಲ್ಲೂ ಕೂಡ ಫೀಲ್ಡ್ಗಿಳಿದು ಪಕ್ಷ ಕಟ್ತಾ ಇದ್ದಾರೆ ಯಡಿಯೂರಪ್ಪ ಅವರು. ನಾನು ಆವಾಗಲೇ ಹೇಳಿದೆ 2013ರಿಂದ 18ರವರೆಗೂ 2023ರಿಂದ ಮೊನ್ನೆವರೆಗೂ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಅವರು ಪಕ್ಷ ಸಂಘಟನೆಗೆ ಯಾವುದಾದ್ರೂ ರಾಜ್ಯ ಚುನಾವಣೆಗಾಗಿ ಬೇರೆ ರಾಜ್ಯಕ್ಕೆ ಹೋಗಿದ್ದಾರೆ ತೋರಿಸಲಿ ನಮ್ಮ ನಾರಾಯಣಸ್ವಾಮಿ ಅವರು. ಆದರೆ ನಮ್ಮ ಯಡಿಯೂರಪ್ಪ ಅವರು ಇಡೀ ರಾಜ್ಯದಲ್ಲಿ ಇಳಿ ವಯಸ್ಸಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ದಾರೆ. ಈ ಇಳಿ ವಯಸ್ಸಲ್ಲಿ ಅವ್ರು ನಮ್ಗೆ ಸ್ಫೂರ್ತಿ, ಅವ್ರು ನಮ್ಮ ಸಂಘಟನೆಗೆ ಮಾದರಿ. ಸಿದ್ದರಾಮಯ್ಯ ಅವ್ರದ್ದು ಒಂದು ಫೋಟೋ ತೋರಿಸಿ ಸರ್ ನೋಡೋಣ, ಬೇರೆ ಸ್ಟೇಟ್ಗೆ ಹೋಗಿರೋದು ನೀವು ನೋಡೋಣ. ಅದು ಎಲ್ಲಿದೆ ಪಕ್ಷದ ಕಮಿಟ್ಮೆಂಟ್? ಪಕ್ಷದ ಕಮಿಟ್ಮೆಂಟ್ ಎಲ್ಲಿದೆ? ರಾಷ್ಟ್ರೀಯ ಜವಾಬ್ದಾರಿನೇ ಕೊಡಕ್ ರೆಡಿ ಇತ್ತಲ್ಲ ಸರ್. ಈಗ ಹೋಗಿದ್ರು ಅವರು ಸಿಎಂ ಆಗಿದ್ದಾಗ ಹೋಗ್ತಾರೆ ನೋಡಿ ಸರ್. ಹಿಂದುಳಿದ ವರ್ಗಗಳ ಚಾಂಪಿಯನ್ ನನ್ಗೆ ಮೋದಿಯವರೇ ಎದುರ್ಕೊಳ್ತಾ ಅಂತ ಇದ್ದವರು ಇವ್ರು ಹೋಗಿ ಇವ್ರ ಶಕ್ತಿ ತೋರಿಸ್ಬೇಕಾಗಿತ್ತು ಬೇರೆ ರಾಜ್ಯದಲ್ಲಿ ಹೋಗಿ ಶಕ್ತಿನ. ಹೋಗಲ್ಲ ಅವರು, ಯಾಕಂದ್ರೆ ಅವ್ರಿಗೆ ಪಕ್ಷ ಸಂಘಟನೆ ಮಾಡಬೇಕಾಗಿಲ್ಲ. ಯಾರೋ ಮಾಡ್ತಾರೆ, ನಾನು ಸವಾರಿ ಮಾಡ್ತೀನಿ. ಅವ್ರಿಗೆ ಅಧಿಕಾರ ಬೇಕು. ಅವ್ರು ಖಂಡಿತ ಸಿದ್ದರಾಮಯ್ಯ ಅವ್ರಿಗೆ ಅಧಿಕಾರ ಸರ್, ಆ ಸಂಘಟನೆ ಇದೆಯಲ್ಲ ಸರ್, ಸಿದ್ದರಾಮಯ್ಯ ಅವ್ರಿಗೆ ಅಧಿಕಾರ ಬಿಟ್ಟು ಬೇರೆ ಯಾವ್ದ್ರ ಮೇಲೂ ವ್ಯಾಮೋಹ ಇಲ್ಲ. ಇಡೀ ಅವ್ರ ಜೀವಮಾನ ಇಂದಿರಾ ಗಾಂಧಿ ಫ್ಯಾಮಿಲಿಯನ್ನು ಬೈಕೊಂಡು ಬಂದ್ರು, ಯಡಿಯೂರಪ್ಪ ಅವ್ರ ಫ್ಯಾಮಿಲಿಯನ್ನು ಬೈಕೊಂಡು ಬಂದ್ರು. ಇವತ್ತು ಅವ್ರು ಏನ್ ಮಾಡಿದ್ರು ಸರ್? ಎಲ್ಲ ಹಿಂದುಳಿದ ನಾಯಕರುಗಳನ್ನು ತುಳಿದು ಸಿದ್ದರಾಮಯ್ಯ ಮಗ ಎತ್ತಿಂದ್ರ ಅಂತ ಮುಂದೆ ಇಟ್ರು. ಇದು ಅವರ ರಾಜಕೀಯ ದ್ವಂದ್ವ, ಅವ್ರ ಇಬ್ಬಗೆ ನೀತಿ. ಎಲ್ರಿಗೂ ಒಂದೊಂದು ಮಾತುಗಷ್ಟೇ ಟೈಮ್ ಸಿಗೋದು. ನಾರಾಯಣ ಸ್ವಾಮಿಯಿಂದ ಶುರು ಮಾಡೋಣ. ಏನಿಲ್ಲ, ಬಿಜೆಪಿ ವಕ್ತಾರರು ಸಿದ್ದರಾಮಯ್ಯ ಅವ್ರ ಕ್ರೆಡಿಬಿಲಿಟಿ ಬಗ್ಗೆ, ಪಾರ್ಟಿ ಬಗ್ಗೆ, ಕಮಿಟ್ಮೆಂಟ್ಗೆ ಭಾಳ ಕ್ವಶನ್ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಅವ್ರ ಬಗ್ಗೆ ಪಕ್ಷ ಬಿಟ್ಟು ಹೋದಾಗ ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ ಅವರು ಏನೇನು ಹೇಳಿದ್ದಾರೆ ಅನ್ನೋದನ್ನ ಒಂದ್ಸತಿ ನೋಡಿಬಿಟ್ರೆ ಆ ಪ್ರಶ್ನೆ ಬಹುಶಃ ವಕ್ತಾರರ ಮುಂದಕ್ಕೆ ಕೇಳೋದಿಲ್ಲ ಅಂತ ನನ್ನ ಭಾವನೆ. ನಾವು ಅದು ಹೇಳೋದಕ್ಕೆ ಹೋಗೋದಿಲ್ಲ. ನಾವು ಹೆಚ್ಚಿಗೆ ಅವ್ರ ಪರ್ಸನಲ್ ಎಂಟ್ರಿ ಬೇಡ. ನಮ್ಮ ಪಕ್ಷದ ಬಗ್ಗೆ ನಾವು ಜಾಸ್ತಿ ಮಾತಾಡಿದ್ದೀವಿ. ಅವರು ನೋಡಿ, ಸಿದ್ದರಾಮಯ್ಯ ಅವರು ಏನು ಈ ನೋಡೋಣ ಅಂತ ಹೇಳಿದ್ರಲ್ಲ ಸರ್, ನೋಡೋಣ ಏನಿಲ್ಲ, ಪಕ್ಷದ ನಾನು ಬೇಡ ಅಂದಂತ ಜಮೀರ್ನ ತಗೊಂಡಿದ್ದೀರಿ, ನಾನು ಬೇಕು ಅಂದಂತ ಶಿವಣ್ಣ ತಗೊಂಡಿಲ್ಲ, ನನಗೆ ಕೇಳ್ದೇನೆ ನೀವು ಮಾಡಿದಿರಿ. ನಾನು ಕೊಟ್ಟಂತ ಪಟ್ಟಿನ ನೀವು ನನ್ನ ಆತ್ಮೀಯರ ಮುಂದೆನೆ ತೋರಿಸಿ ನನಗೆ ಅವಮಾನ ಮಾಡಿದಿರಿ. ಸಿದ್ದರಾಮಯ್ಯನವ್ರದ್ದು ನಿಲುವುಗಳು ಸರ್, ಅವ್ರೇನ್ ನನಗೆ ಬಂದು ಹೇಳಲಿಲ್ಲ ಇದು. ಬಟ್ ಒಬ್ಬ ಪತ್ರಕರ್ತಾಗಿ ನಾನು ತಿಳ್ಕೊಂಡಿರುವಂತ ವಿಷಯಗಳಿದು. ಯಾರು ಅಸಮಾಧಾನಿತರಿದ್ರು ಹೈಕಮಾಂಡ್ ನಾಯಕರ ಮುಂದೆ ಹೋಗಿ ಹೇಳಿದಾಗ ಯಾಕೆ ನಮ್ಮನ್ನ ಮಾಡ್ಲಿಲ್ಲ ಅಂತ ನೋಡಿ, ಸಿದ್ದರಾಮಯ್ಯನವ್ರ ಪಟ್ಟಿನ ನಿಮ್ ಹೆಸರೇ ಇಲ್ಲ ಅಂತ ತೋರಿಸಿ ವೈಷಮ್ಯ ಹುಟ್ಟಾಕಿದ್ ಯಾರು ಸರ್? ಹೈಕಮಾಂಡ್ ತಾನೆ. ಇವತ್ತು ಇವ್ರು ಮಾಡ್ತಿರೋದು ಇದೆಲ್ಲ ಹೈಕಮಾಂಡ್ ಗೆ ಪ್ರತಿಕಾರ ಅಂತ ನಾವು ಹೇಳ್ಬೇಕಾ ಬೇಡವಾ? ನಾರಾಯಣ ಸ್ವಾಮಿ ನೋಡಿ,
ಚರ್ಚೆಗೆ ಅಂತ ಕುತ್ಕೊಂಡಾಗ ಯಾರ್ಯಾರು ಕುತ್ಕೊಂಡಿದ್ರು ಅನ್ನೋದು ಇಂಪಾರ್ಟೆಂಟು. ಆ ಯಾರ್ಯಾರು ಕುತ್ಕೊಂಡು ಯಾರ್ಯಾರ ಹೆಸರು ಕೊಟ್ಟಿದ್ದಾರೆ, ಯಾರ್ಯಾರ ಹೆಸರು ಬಗ್ಗೆ ಯಾಕೆ ಏನೇನು ಚರ್ಚೆ ಮಾಡಿದ್ದಾರೆ, ಯಾಕೆ ಅವ್ರು ಇನ್ನೆಬಿಟೇಬಲ್ಲು, ಯಾಕೆ ಅವ್ರು ಕ್ಯಾಬಿನೆಟ್ಗೆ ಬರಬೇಕು, ಯಾಕೆ ಆ ಜಿಲ್ಲೆಗೆ ರೆಪ್ರೆಸೆಂಟೇಷನ್, ಇದೆಲ್ಲ ಚರ್ಚೆ ಆಗಿದೆ. ಇಲ್ಲಿ ಚರ್ಚೆ ಬರುವಾಗ ಇಂಥವ್ರಿಗೆ ಕೈ ಕಾರಣದಿಂದ ಬೇಡ, ಇಂಥವ್ರಿಗೆ ಕಾರಣದಿಂದ ಬರಲ್ಲ, ಅವೆಲ್ಲ ಬರುತ್ತೆ. ಆಮೇಲೆ ಡೆಮೋಕ್ರಸಿ ಸ್ಟ್ರಾಂಗ್ ಬಿಲೀವರ್ ಯಾರು ಸಿದ್ದರಾಮಯ್ಯ ಅವರು, ಅದರಿಂದ ಯಾರು ಸಂಶಯ ಪಡೋ ಅವಶ್ಯಕತೆ ಇಲ್ಲ. ಅವ್ರು ಏನು ಅವ್ರು ಬೇಕಾದವರು ಅವ್ರಿಗೆ ಯಾರಿಗೆ ಇಂಥವ್ರಿಗೆ ಮಾಡಬೇಕಂತ ಮಾತು ಕೊಟ್ಟಿರ್ತಾರೆ, ಅದನ್ನು ಹೋರಾಟ ಮಾಡಿ ಅವರು ಹೇಳಿರ್ತಾರೆ. ಅಕಸ್ಮಾತ್ ಒಂದೇ ಎರಡು ಹೋಗ್ಬೋದು, ಯಾವುದೋ ಒಂದೇ ಎರಡು ಆಗದೆ ಏನೂ ಇರ್ಬೋದು. ಬಟ್ ನಮ್ಮ ಪಕ್ಷಕ್ಕೆ ಅದನ್ನೆಲ್ಲ ಸರಿದೂಗಿಸ್ಕೊಂಡೋಗಿ ಎಲ್ಲರೂ ಸಮಾಧಾನ ಮಾಡಿ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಶಕ್ತಿ ಇದೆ ಕಾಂಗ್ರೆಸ್ ಬಗ್ಗೆ. ಸಮಾಧಾನ ನೀವು ಫಸ್ಟ್ ಸಿದ್ದರಾಮಯ್ಯನವ್ರಿಗೆ ಮಾಡಬೇಕು, ಬೇರೆಯವ್ರನ್ನೆಲ್ಲ. ಎಡಹಳ್ಳಿ ಅವ್ರು ಮಾತಾಡ್ತಾರೆ, ಸಮಾಧಾನ ಆಗಿರೋದ್ರಿಂದ ಎಡಹಳ್ಳಿ ಅವ್ರು ಮಾತಾಡ್ತಾರೆ. CWC ಮೀಟಿಂಗ್ ಅಲ್ಲಿ ಕೂಡ ಅಟೆಂಡ್ ಮಾಡೋದು ಮಾತು ಹೇಳಿರೋದು. ನಮಸ್ಕಾರ. ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆನ ಪಕ್ಕಕ್ಕೆ ಇಟ್ಬಿಟ್ಟು ಅವರ ಸಾಮಾಜಿಕ ನ್ಯಾಯ, ಶೋಷಿತ ವರ್ಗಗಳ ಮೇಲೆ ಬರಬೇಕು, ಸಂವಿಧಾನ ಬದ್ಧತೆ, ಇವುಗಳ ಬಗ್ಗೆ ಮಾತ್ರ ನಾವು ಆಲೋಚನೆ ಮಾಡುವುದು ಒಳಿತು. ಆದ್ದರಿಂದ ಸಿದ್ದರಾಮಯ್ಯ ಅವರ ಏನು ಸಿದ್ಧಾಂತ ಇದೆಯೋ, ಅವರು ಪ್ರತಿಪಾದಿಸ್ತಾ ಇದ್ದಾರೋ ಅವುಗಳಿಗೆ ನಾನು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಆದರೆ ಅವ್ರು ಮಾಡಿದಂಥ ಕೆಲವೊಂದು ನ್ಯೂನ್ಯತೆಗಳು, ಸಮಸ್ಯೆಗಳು, ತಾಪತ್ರಗಳು ಏನಾದರೂ ಇದ್ದರೆ ಅವುಗಳನ್ನು ನಾನು ಪಕ್ಕಕ್ಕೆ ಇಡ್ತೀನಿ. ಆದರೆ ಆಗಲೇ ಮುಖ್ಯಮಂತ್ರಿ ಇನ್ನೊಂದು ಅಂತಿಮವಾಗಿ ನನಗೆ ಬೇಕಾಗಿರೋದು ಸಾಮಾಜಿಕ ನ್ಯಾಯ ಸರ್, ಮೀಸಲಾತಿ, ಅಂಬೇಡ್ಕರ್ ಆಶಯ ಮತ್ತು ಸಂವಿಧಾನದ ಇಂಪ್ಲಿಮೆಂಟೇಷನ್ ಹೇಳಿದ್ರಿ. ಥ್ಯಾಂಕ್ ಯು. ಫಟಾಫಟ್ ಶ್ರೀನಿವಾಸ್. ಯಾವತ್ತೂ ಸಿದ್ದರಾಮಯ್ಯರು ಸಾಮಾಜಿಕ ನ್ಯಾಯವನ್ನು ಹೇಳಿದ್ರೆ ವಿನಃ ಮಾಡಲಿಲ್ಲ. ನಂಬರ್ 1. ಈಗ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಹೇಳಿ, ಮತ್ತೆ ಸಾಮಾಜಿಕ ಅಲ್ಲ 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 ಇವ್ರು ಹೇಳ್ತಾ ಇದ್ದಾರೆ ನೋಡೋಣ ಅನ್ನೋ ಹೇಳಿಕೆ ಬಗ್ಗೆ ಹೇಳಿ. ಅವ್ರ ಅಲ್ಲ ಅಲ್ಲ ಜನಬೆಂಬಲ ಇದ್ರೆ ಯಾರು ಬೇಕಾದ್ರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೋದು, ಜನಬೆಂಬಲ ಬರಲಿ ಅವ್ರಿಗೆ. ನಂಬರ್ 1. ನಂಬರ್ 2, ಈಗ ಅವರ ಪ್ರಾಮುಖ್ಯತೆ ಪಕ್ಷದಲ್ಲಿ ಕಡಿಮೆ ಆಗ್ತದೆ. ಯತೀಂದ್ರ ಅವ್ರ ಸ್ಟೇಟ್ಮೆಂಟನ್ನು ನಾವು ನೋಡೋದಾದರೆ, ಮಹದೇವಪ್ಪರ ಹೆಸರು ಮಿನಿಸ್ಟ್ರಿಗೆ ಸೂಚಿಸಿದ್ರು, ಜಮೀರ್ ಅಹಮದ್ ಖಾನ್ ಅವ್ರ ಹೆಸರನ್ನ ಸೂಚಿಸಿರಲಿಲ್ಲ ಅಂತ ಹೇಳಿ ಯತೀಂದ್ರ ಅವರೇ ಹೇಳಿದ್ರು. ಮಹದೇವಪ್ಪ ಅವರು ಆಗಲಿಲ್ಲ, ಇವರು ಜಮೀರ್ ಅವರು ಆದರು. ಹಾಗಾಗಿ ಒಂದು ಅವರ ರಾಜಕೀಯ ಎಕ್ಸಿಸ್ಟೆನ್ಸನ್ನು ಉಳಿಸ್ಕೋಬೇಕು. ಎರಡನೇದು ತಮ್ಮ ಪುತ್ರನ ಒಂದು ರಾಜಕೀಯ ಭವಿಷ್ಯವನ್ನು ಗಟ್ಟಿಗೊಳಿಸಬೇಕು. ಹಾಗಾಗಿ ಒಂದು ಬಾಲನ್ನು ಹಾಕಿದ್ದಾರೆ. ನಾನು ರಾಜ್ಯದ ಹಿಂದುಳಿದವರಲ್ಲಿ, ದಲಿತರಲ್ಲಿ ಮನವಿ ಮಾಡ್ಕೊಳ್ಳೋದು ಕೈ ಮುಗಿದು ಒಂದ್ಸಾರಿ ಟೋಪಿ ಹಾಸ್ಕೊಂಡಿದ್ರೆ ಹಿಂದಾಗ ಹೋಗಿ ಮತ್ತೊಂದ್ಸಾರಿ ಹೋಗ್ಬೇಡಿ ದಯವಿಟ್ಟು. ಎಲ್ರಿಗೂ ಧನ್ಯವಾದ. ಪಟಾಪಟ್ ಶ್ರೀನಿವಾಸ್ ಅವರೇ, ಶಶಿಕಾಂತ್ ಎಡಹಳ್ಳಿ ಅವರೇ, ಥ್ಯಾಂಕ್ ಯು ನಾರಾಯಣ ಸ್ವಾಮಿ ಅವರೇ. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ನೋಡ್ತೀರಿ PNS ವಿಸ್ತಾರ, ನೇರ, ನಿಖರ, ಜನಪರ.